ಎಲ್ಲರಿಗೂ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ನೀವು ಈ ಲೈನ್ ನ ಚೂಸ್ ಮಾಡಿದೀರಾ. ಓಕೆ, ಸೊ ಯಾಕಂದ್ರೆ ಈ ಲೈನ್ ಅಲ್ಲಿ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಮ್ಯೂಟ್ ಮಾಡಿರ್ತೀನಿ. ಬಿಫೋರ್ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಏನಾದ್ರು ಡೌಟ್ಸ್ ಇರುವಾಗ ಮ್ಯೂಟ್ ಮಾಡ್ತೀನಿ. ಓಕೆನಾ? ಸೊ ದ ಮೇನ್ ರೀಸನ್ ಆಫ್ ಓರಿಯಂಟೇಶನ್ ಏನಕ್ಕಂದ್ರೆ ಆಕ್ಚುಲಿ ಇದು ಬಂದ್ಬಿಟ್ಟು ಇಟ್ಸ್ 3 months ಕೋರ್ಸ್, 3 ತಿಂಗಳು ಕೋರ್ಸ್ ಇದೆ. ಸೊ ಇದು ಹೇಳ್ಬೇಕಂದ್ರೆ ಇದೇ ನಮ್ದು ಎಕ್ಸ್ಪೆನ್ಸಿವ್ ಕೋರ್ಸ್, ಇರೋದ್ರಲ್ಲೇ ಇದೇ ಎಕ್ಸ್ಪೆನ್ಸಿವ್ ಕೋರ್ಸ್. ನಮ್ದು ಕೋರ್ಸಸ್ ಬಂದ್ಬಿಟ್ಟು ಆಪ್ ಅಲ್ಲಿ ಹೋದ್ರೆ 99 rupees ಇಂದ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ 159 rupees ಕೋರ್ಸಸ್ ಬಿಡ್ತಿದೀವಿ. ದೇರ್ ಇಸ್ 1 month ಕೋರ್ಸ್ ಇದೆ, 2 weeks ಕೋರ್ಸ್ ಇದೆ, 3 days ಕೋರ್ಸ್ ಇದೆ. ಸೊ ಆತರ ದೇರ್ ಸೋ ಮೆನಿ ಕೋರ್ಸಸ್. ನಾವ್ ಹೇಗ್ ಪ್ಲಾನ್ ಮಾಡಿದೀವಿ ಅಂದ್ರೆ ಎಲ್ಲಾರ್ಗೂ ಎಲ್ಲಾ ಕೋರ್ಸ್ ಬೇಕಾಗಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಕೋರ್ಸ್ ಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಕೋರ್ಸ್ ಬೇಕಾಗಿರಲ್ಲ. ಸೊ ಬರೀ ಎಂಬ್ರಾಯ್ಡ್ರಿ ಬೇಕು, ಇಲ್ಲ ಬರೀ ಸ್ಟಿಚಿಂಗ್ ಬೇಕು, ಸೊ ಆ ತರದ್ದು ಕೋರ್ಸಸ್ ಅವೈಲಬಲ್ ಇದೆ. ಸೊ ಇದು ಡಿಪ್ಲೊಮಾ ಕೋರ್ಸ್ ಅಲ್ಲಿ ಮಿಕ್ಸ್ ಆಫ್ ಆಲ್. ಯಾಕಂದ್ರೆ ಇದು ನಿಮ್ಗೆ ಅಂಗಡಿ ಮಾಡ್ಬೇಕು ನನ್ಗೆ ಎಲ್ಲಾ ಅದ್ರ ಬಗ್ಗೆ ನನ್ಗೆ ಗೊತ್ತಾಗ್ಬೇಕು ಅನ್ನೋಕೆ ಡಿಪ್ಲೊಮಾ ಇಸ್ ವೆರಿ ಹೆಲ್ಪ್ಫುಲ್, ಯೂಸ್ಫುಲ್ ಆಗುತ್ತೆ. ಅಂಡ್ ಒನ್ಸ್ ಅಗೇನ್ ಎಲ್ಲಾರ್ಗೂ ಇಟ್ ಇಸ್ ಅ ವೆರಿ ಗುಡ್ ಫೀಲ್ಡ್. ನಾವು ತಗೊಂಡಿರೋದು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾನೇ ಒಳ್ಳೆ ಫೀಲ್ಡ್, ವಿಚ್ ವಿಲ್ ಲೈಕ್ ನಿಮ್ಗೆ ಯಾವಾಗ್ಲೂ ಕೆಳಗಡೆ ಹೋಗೋದೇ ಇಲ್ಲ. ಸೊ ನಾರ್ಮಲಿ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ಸ್ ಅಲ್ಲಿ ತುಂಬಾ ಅಂಗಡಿಗಳು ಇಲ್ಲ, ತುಂಬಾ ಬಿಸ್ನೆಸ್ ಎಲ್ಲ ಕ್ಲೋಸ್ ಆಯ್ತು. ಸೊ ಬಟ್ ಒನ್ ಪರ್ಮನೆಂಟ್ ಅಂದ್ರೆ ನಮ್ದೆಲ್ಲ ಆಕ್ಚುಲಿ ಏನ್ ಆಗ್ತಿತ್ತಂದ್ರೆ ವಿ ವರ್ ಗಿವಿಂಗ್ ಆರ್ಡರ್ಸ್. ನಾವ್ ಮುಂಚೆ ಮಾಡ್ತಿದ್ವಿ, ಬೊಟಿಕ್ ಬಿಸ್ನೆಸ್ ಅಲ್ಲಿ ಇದ್ವಿ ಫಾರ್ ಲಾಸ್ಟ್ 9 years ವರೆಗೂ ಇದ್ವಿ. ಸ್ಟಿಚಿಂಗ್ ಆದ್ಮೇಲೆ ವಿ ಜಸ್ಟ್ ಸ್ಟಾಪ್ ದಟ್. ಬಟ್ ಆ ಟೈಮ್ ಅಲ್ಲೂ ಕೋವಿಡ್ ಫಸ್ಟ್ ವೇವ್ ಆಗ್ಲಿ ಸೆಕೆಂಡ್ ವೇವ್ ಆಗ್ಲಿ ನಮ್ಗೆ ಆ ಡಿಮ್ಯಾಂಡ್ ಕಮ್ಮಿ ಆಗ್ತಾನೆ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಎಲ್ಲರೂ ಅಂಗಡಿ ಬಾಡಿಗೆ ಕಟ್ಟದೆ ಕ್ಲೋಸ್ ಮಾಡೋದು, ಸೊ ಆತರ ತುಂಬಾ ಕಡೆ ಆಗ್ತಿತ್ತು. ಬಟ್ ನಮ್ದಂತೂ ನಮ್ಗೆ ಮನೆಗೆ ತರ್ಸ್ಕೊಂಡು ಕೊಟ್ಟು ಮಾಡಿ ಡನ್ಸೋ ಸ್ವಿಗ್ಗಿ ಮಾಡಿಸ್ತಿದ್ವಿ. ಸೊ ಆತರ ಮಾಡ್ತಿರುವಾಗ ನಮ್ಗೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಅಷ್ಟೇನ್ ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಸೊ ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಇಟ್ ಇಸ್ ಎವರ್ ಗ್ರೀನ್. ಯಾವಾಗ್ಲೂ ನಮ್ಗೆ ಇವಾಗ ಒಂದು ಮೂಲೆಯಲ್ಲಿ ಇವಾಗ ನೀವು ದೊಡ್ಡದಾಗಿ ಅಂಗಡಿ ಮಾಡ್ಬೇಕಂತ ಏನಿಲ್ಲ. ಜಸ್ಟ್ ನಾವು ಒಂದು ಕಾರ್ನರ್ ಅಲ್ಲಿ ಒಂದು ಅಂಗಡಿ ಮಾಡಿದ್ರೇನು ಅಲ್ಲಿ ಜನ ತುಂಬ್ಕೊಂಡಿರ್ತಾರೆ. ಯಾಕಂದ್ರೆ ದ ವೇ ಗಿವ್ ಸಿ ನಾರ್ಮಲಿ ಇನ್ನೊಂದೇನಂದ್ರೆ ಒಂದು ಸ್ಟ್ರೀಟ್ ಅಲ್ಲಿ ನಿಮ್ಗೆ 10 ಜನ ಟೈಲರ್ಸ್ ಇದ್ರೇನು 10 ಜನನು ಬಿಸಿ ಇರ್ತಾರೆ. ನೀವು ಮನೆಯಲ್ಲೇ ಮಾಡಿದ್ರೇನು ನಿಮ್ಗೆ ಮಾಡಕ್ಕೇನೆ ಟೈಮ್ ಇರಲ್ಲ. ಸೊ ಆ ತರನು ಇರುತ್ತೆ. ಈ ಒಂದು ಫೀಲ್ಡ್ ಮಾತ್ರ ನಿಮ್ಗೆ ಎನಿ ಟೈಮ್ ಬಿಸ್ನೆಸ್ ವರ್ಕೌಟ್ ಆಗುತ್ತೆ. ಸೊ ಹಂಗಾಗಿ ದಿಸ್ ಇಸ್ ದ ಬೆಸ್ಟ್ ಫೀಲ್ಡ್ ನೀವೆಲ್ಲರೂ ಚೂಸ್ ಮಾಡಿದ್ದಕ್ಕೆ. ಓಕೆನಾ? ಸೊ ಈ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಬಂದ್ಬಿಟ್ಟು ನಾನು ಏನಕ್ಕೆ ಇದನ್ನ ಓರಿಯಂಟೇಶನ್ ಈ ಕೋರ್ಸ್ ಮಾತ್ರ ಓರಿಯಂಟೇಶನ್ ಇರ್ತೀನಿ ಅಂದ್ರೆ ಇದರಲ್ಲಿ ಕಂಟೆಂಟ್ಸ್ ಜಾಸ್ತಿ ಇದೆ. ಕೋರ್ಸಸ್ ಹೆಂಗಿರತ್ತೆ ಏನಿರತ್ತೆ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಸೊ ಕೋರ್ಸ್ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ. ಫೀಸ್ ಸ್ಟ್ರಕ್ಚರ್ ಆಗ್ಲಿ, ಅದು ಯಾವ ತರ ಪೇ ಮಾಡ್ಬೇಕು, ಸೊ ಕೋರ್ಸ್ ಕಂಟೆಂಟ್ ಏನಿರುತ್ತೆ, ಕೋರ್ಸಸ್ ಅಲ್ಲಿ ಏನಿರುತ್ತೆ, ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಎಕ್ಸ್ಪ್ಲೈನ್ ಮಾಡ್ಬೇಕಂತ ನನ್ಗೆ ಅನ್ಸ್ತು. ಬಿಕಾಸ್ ನಮ್ಗೆ ಟೆಲಿಕಾಲರ್ಸ್ ಇದಾರೆ. ನಿಮ್ ಕಾಲ್ ಮಾಡುವಾಗ ನಾರ್ಮಲಿ ನಾನ್ ಪಿಕ್ ಮಾಡಲ್ಲ, ಟೆಲಿಕಾಲರ್ಸ್ ಇರ್ತಾರೆ, ಅವ್ರು ಪಿಕ್ ಮಾಡ್ತಾರೆ, ಅವ್ರು ನಿಮ್ಗೆ ಕೋರ್ಸ್ ಬಗ್ಗೆ ಹೇಳ್ತಾರೆ, ತಿಳಿಸ್ತಾರೆ. ಬಟ್ ಸ್ಟಿಲ್ ನನ್ಗೆ ಏನಂದ್ರೆ ಬಿಕಾಸ್ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀರಾ ಅಂದ್ಮೇಲೆ ಅದ್ರದ್ದು ಡೀಟೇಲ್ಸ್ ಕ್ಲಿಯರ್ ಆಗಿರ್ಬೇಕು. ಇಟ್ ಇಸ್ ಲೈಕ್ ಫುಲ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆಮೇಲೆ ಕೋರ್ಸ್ ಆದ್ಮೇಲೆ ಇದಂಗ್ ಮಾಡೋದು ಅದನ್ನ ಮಾಡೋದು ಇಲ್ಲ, ಇವ್ರು ಹಿಂಗ್ ಹೇಳಿದ್ರು ಅವ್ರ ಹಂಗ್ ಹೇಳಿದ್ರು, ಸೊ ಆ ಕನ್ಫ್ಯೂಷನ್ಸ್ ಎಲ್ಲ ಬೇಡ ಅಂತ ಯಾವಾಗ್ಲೂ ಲಾಸ್ಟ್ ಟೈಮ್ ಡಿಪ್ಲೊಮಾ ಕೋರ್ಸ್ಗೇನು ವಿ ಕೆಪ್ಟ್ ಓರಿಯಂಟೇಶನ್. ಅದಿನ್ನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ ಅದು ಓರಿಯಂಟೇಶನ್. ಅಂಡ್ ಈ ವರ್ಷ ಇನ್ ದ ಸೆನ್ಸ್ ಸೆಕೆಂಡ್ ಬ್ಯಾಚ್, ಇದು ಡಿಪ್ಲೊಮಾ ಸೆಕೆಂಡ್ ಬ್ಯಾಚ್ ಇದೆ. ಸೊ ಈ ಬ್ಯಾಚ್ ಅನ್ನು ನಾವು ಓರಿಯಂಟೇಶನ್ ಇಟ್ಟಿದೀವಿ. ಯಾಕಂದ್ರೆ ವಿ ವಾಂಟೆಡ್ ಟು ಬಿ ವೆರಿ ಕ್ಲಿಯರ್. ಯಾಕಂದ್ರೆ ನಮ್ದು ಕೋರ್ಸಸ್ ಹೆಂಗಂದ್ರೆ ಇವಾಗ ಯಾರು ಮಾತಾಡಿದ್ರು ಇಟ್ ಇಸ್ ದ ಸೇಮ್ ಕ್ಲಿಯರೆನ್ಸ್. ಇವಾಗ ನಮ್ ಟೆಲಿಕಾಲರ್ ಮಾತಾಡಿದ್ರು ಸೇಮ್ ಕ್ಲಾರಿಟಿ ಕೊಡ್ತಾರೆ. ಬಟ್ ಸಪೋಸ್ ಜಸ್ಟ್ ಇನ್ ಕೇಸ್ ಒಂದ್ ಪಾಯಿಂಟ್ ಮಿಸ್ ಆಯ್ತು, ಒಂದ್ ಪಾಯಿಂಟ್ ನೀವು ಕೇಳಕ್ ಮರ್ತೋಗ್ಬಿಟ್ಟಿರ್ತೀರ, ಇಲ್ಲ ಅವರು ಹೇಳಕ್ ಮರ್ತೋಗ್ಬಿಟ್ರೆ ವಿ ಡೋಂಟ್ ವಾಂಟ್ ದಟ್ ಕನ್ಫ್ಯೂಷನ್ಸ್. ಯಾಕಂದ್ರೆ ನಾನ್ ಹೇಳ್ದಂಗೆ ದಿಸ್ ಇಸ್ ದ ಹೈಯೆಸ್ಟ್ ಪೇಡ್ ಕೋರ್ಸ್. ಇವಾಗ ನಾನು ಹೇಳ್ತಿರೋದು 3 months ಕೋರ್ಸ್ ಅಂಡ್ ಇದ್ರಲ್ಲಿ ಎಲ್ಲಾ ಕಂಟೆಂಟ್ ಇರೋದ್ರಿಂದ ನಮ್ಗೆ ಪರ್ಸನಲಿ ನಾನೇ ಹೇಳ್ಬೇಕು. ಸೊ ಎಲ್ಲರಿಗೂ ಫೋನ್ ಮಾಡಿ ಹೇಳಕ್ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಓರಿಯಂಟೇಶನ್ ಇಡೋಣ ಅಂತ ವಿ ಹ್ಯಾವ್ ಪ್ಲಾನ್. ಈ ಕೋರ್ಸ್ಗೆ ಮಾತ್ರ ಮಾಡಿದೀವಿ. ಓಕೆನಾ? ಸೊ ಇವಾಗ ಕ್ಲಾಸಸ್ ಹೇಗಿರುತ್ತೆ ಅಂತ ವಿಲ್ ಸ್ಟಾರ್ಟ್. ಸೊ ಕ್ಲಾಸಸ್ ಬಂದ್ಬಿಟ್ಟು ಇದು 3 months ಡಿಪ್ಲೊಮಾ ಕ್ಲಾಸಸ್ ಅಂತ. ಸೊ 3 months ಡಿಪ್ಲೊಮಾ ಅಲ್ಲಿ ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿದೀವಿ. ಎಲ್ಲಾ ಟಾಪಿಕ್ಸ್ ಇನ್ ದ ಸೆನ್ಸ್ ಇವಾಗ ನಾವು ಅಂಗಡಿ ಇಡ್ತಿದೀವಿ ಅಂದ್ರೆ ನಮ್ಗೆ ಮೇಜರ್ ಆಗಿ ಏನೇನ್ ಬೇಕು. ಇವಾಗ ಅಂಗಡಿ ನಾರ್ಮಲಿ ಏನಂದ್ರೆ ಇವಾಗ ನಮ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೇನೆ ನಾವು ಆ ಬಿಸ್ನೆಸ್ ಅಲ್ಲಿ ಸಸ್ಟೈನ್ ಆಗ್ಬೋದು.
ಅಲ್ವಾ? ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಂಗೆ ಏನು ಗೊತ್ತಿಲ್ಲ, ನಾನ್ ಜಸ್ಟ್ ಅಂಗಡಿ ಓಪನ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಸಸ್ಟೈನ್ ಆಗಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾನು ಎಲ್ಲಾರ ಮೇಲೇನು ಡಿಪೆಂಡೆಂಟ್ ಆಗಿರ್ಬೇಕು. ನಮ್ಗೆ ಗೊತ್ತಿದ್ರೆ ಏನಾಗತ್ತೆ, ಯಾರು ಬಂದಿಲ್ಲ ಅಂದ್ರೂ ನಾವೇ ಕೆಲಸ ಮಾಡ್ಕೊಳ್ಬಹುದು. ಸೊ ಈ ಕೋರ್ಸ್ ನಲ್ಲಿ ನಾವು ಟಾಪಿಕ್ಸ್ ಚೂಸ್ ಮಾಡಿರೋದು ಆ ತರ. ಸೊ ಕಂಪ್ಲೀಟ್ಲಿ ನಿಮ್ಗೆ ಒಂದು ಅಂಗಡಿ ಮೈಂಟೈನ್ ಮಾಡುವಷ್ಟು ಏನೇನ್ ಬೇಕು. ಯಾಕಂದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ಕ್ಯಾಡ್ ಸಾಫ್ಟ್ವೇರ್ಸ್ ಅಲ್ಲಿ ಯೂಸ್ ಮಾಡೋದು ಅದೆಲ್ಲ ನಾವು ಆಡ್ ಮಾಡಿಲ್ಲ. ಸ್ಕೆಚಿಂಗ್ ಡಯಾಗ್ರಾಮ್ಸ್ ಅದೆಲ್ಲ ಆಡ್ ಮಾಡಿಲ್ಲ. ಯಾಕಂದ್ರೆ ಬೇಸಿಕಲಿ ಇವಾಗ ನಾನೊಂದು ಅಂಗಡಿ ಓಪನ್ ಮಾಡ್ತಿದ್ದೀನಿ ಅಂದ್ರೆ ಅದು ಅಷ್ಟು ನನಗೆ ಬೇಕಾಗಿಲ್ಲ. ಸಿ, ಮೇ ಬಿ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನಾನೊಂದು ಲೇಬಲ್, ನಂದೇ ಓನ್ ಲೇಬಲ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಇಲ್ಲ ನಾನು ಸಾಫ್ಟ್ವೇರ್ ಡಿಸೈನ್ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ದಟ್ ಬೇಕಾಗತ್ತೆ. ಬಟ್ ನಾರ್ಮಲಿ ನಾವು ಬುಟಿಕ್ ಇಡ್ಬೇಕು ಅಂದ್ರೆ ನನ್ಗೆ ಸ್ಕೆಚಿಂಗ್ ಆಗ್ಲಿ ಇಲ್ಲ ಕ್ಯಾಡ್ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡೋದಾಗ್ಲಿ, ಸೊ ಅದು ನನಗೆ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಮೇಕ್ ಶೋರ್ ಯಾವ್ದ್ಯಾವ್ದು ಮೇನ್ ಬೇಕೋ ಅದನ್ನ ಮಾತ್ರ ಕೊಡ್ತೀವಿ. ಯಾಕಂದ್ರೆ ಎಲ್ಲ ನಿಮ್ಗೆ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ಅರ್ಜೆಂಟ್ ಆಗಿ ಹೇಳ್ಕೊಡೋದ್ಕಿಂತ ಯಾವ್ದು ನೆಸಸರಿ ಅದನ್ನ ಮಾತ್ರ ವಿ ಹ್ಯಾವ್ ಆಡೆಡ್ ಈ ಕೋರ್ಸ್ ಅಲ್ಲಿ. ಸೊ ಅದರಲ್ಲೂ ನಿಮ್ಗೆ ಏನೇನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ನಾರ್ಮಲಿ ನಮ್ದು ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ಆನ್ಲೈನ್ ಕ್ಲಾಸಸ್ ಅಂತ ಇರುವಾಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಹೇಗಿರುತ್ತೆ ಅರ್ಥ ಆಗಲ್ಲ ಅಂತ. ಸೊ ಇವಾಗ ನೋಡ್ತಿದ್ದೀರಾ, ದಿಸ್ ಇಸ್ ದ ಕ್ಲಾರಿಟಿ ಆಫ್ ಕ್ಲಾಸ್. ಸೊ ಕ್ಲಾರಿಟಿ ಆಫ್ ಕ್ಲಾಸ್ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿರುತ್ತೆ. ಸೊ ಕ್ಲಾಸಸ್ ಅಲ್ಲಿ ಏನಂದ್ರೆ ಇವಾಗ ನಾನು ಏನ್ ಮಾಡ್ತಿರ್ತೀನೋ ಆನ್ಲೈನ್ ಕ್ಲಾಸಸ್ ಅಲ್ಲಿ ಇರ್ತೀನಿ. ಸೊ ನಾನ್ ಏನ್ ಮಾಡ್ತಿರ್ತೀನೋ ಅದನ್ನ ನೀವು ಮಾಡ್ತೀರಾ. ಸೊ ನಮ್ ಕ್ಲಾಸಸ್ ಹೇಗಂದ್ರೆ ನಾವು ಮಾಡ್ತಿರ್ತೀವಿ, ನೀವು ನೋಡ್ತಾ ಇರಿ, ಆ ತರ ಇಲ್ಲ. ಸೊ ನೀವ್ ಮಾಡೋದಕ್ಕೂ ನಾವು ಟೈಮ್ ಕೊಡ್ತೀವಿ. ಸೊ ನಾವೇನ್ ಮಾಡ್ತೀವೋ ಸೈಡ್ ಬೈ ಸೈಡ್ ನೀವು ಮಾಡ್ಬೇಕಾಗತ್ತೆ. ಸೊ ಯಾಕಂದ್ರೆ ನಮ್ದು ಯಾವ್ದೇ ಕೋರ್ಸ್ ಇವಾಗ ಹಳೆ ಸ್ಟೂಡೆಂಟ್ಸ್ ಗೊತ್ತಾ ಇರುತ್ತೆ, ಈ ಬ್ಯಾಚ್ ಅಲ್ಲಿ ಈ ಬ್ಯಾಚ್ ಅಲ್ಲಿ ಹಳೆ ಸ್ಟೂಡೆಂಟ್ಸ್ ಇದ್ದೀರಾ ಓರಿಯಂಟೇಶನ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಲೈವ್ ಅಲ್ಲಿ ಅವರು ನಮ್ ಜೊತೆ ಸೇರ್ಕೊಂಡು ಮಾಡ್ತಾರೆ. ಇವಾಗ ನಾನೊಂದು ಲೈನ್ ಹಾಕ್ತೀನಿ ಅಂದ್ರೆ ಅವರು ಲೈನ್ ಹಾಕ್ಬೇಕು. ಸೊ ನಾನು ಗ್ಯಾಪ್ ಕೊಡ್ತೀನಿ. ಅಂಡ್ ನಮ್ದು ಮೆಥಡ್ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಇದೆ. ಇಟ್ಸ್ ನಾಟ್ ಲೈಕ್ ಇವಾಗ ಇಷ್ಟು ಪ್ಯಾಟರ್ನ್ಸ್ ಹೇಳ್ಕೊಡ್ತೀವಿ ಅಂದ್ರೆ ಅಷ್ಟು ಪ್ಯಾಟರ್ನ್ಸ್ ನೀವು ತಲೆಗೆ ಹಾಕೊಳ್ಳೋದು ಬೇಡ. ಸೊ ನಿಮ್ಗೆ ಮಾಸ್ಟರ್ ಪ್ಯಾಟರ್ನ್ಸ್ ಅಂತ ಮೇನ್ ಹೇಳ್ಕೊಡ್ತೀವಿ. ಸೊ ಆ ಪ್ಯಾಟರ್ನ್ಸ್ ಹೇಳ್ಕೊಡುವಾಗ ನಿಮ್ಗೆ ನೆಕ್ಸ್ಟ್ ಪ್ಯಾಟರ್ನ್ಸ್ ಈಸಿ ಆಗಿರುತ್ತೆ. ಸೊ 2 ವೀಕ್ಸ್ ಅಲ್ಲಿ ನಮ್ದು ಬ್ಲೌಸ್ ಕೋರ್ಸ್ ಇತ್ತು. ಸೊ 2 ವೀಕ್ಸ್ ಅಲ್ಲಿ ಬ್ಲೌಸ್ ಕೋರ್ಸ್ ಆಗತ್ತಾ ಅಂತ ಕೇಳಿರೋರು ಇದ್ದಾರೆ. ಕ್ಲಾಸಸ್ ಆದ್ಮೇಲೆ ಇಷ್ಟು ಈಸಿ ಆಗಿತ್ತ ಅಂತ ಹೇಳಿರೋರು ಇದ್ದಾರೆ. ಸೊ ಇನಿಷಿಯಲಿ ಗೊತ್ತಾಗಲ್ಲ. ಸೊ ನಿಮ್ಗೆ ಏನಂದ್ರೆ ವಿ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್. ಇವಾಗ ಕಾನ್ಸೆಪ್ಟ್ ಅರ್ಥ ಆಯ್ತಾ, ನೀವು 13 ಅಲ್ಲ, ನೀವು 50 100 ಡಿಸೈನ್ಸ್ ಬೇಕಾದ್ರೂ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೂಯಿಂಗ್ ಟಿಪ್ಸ್ ಕೊಡ್ತಿದ್ದೀನಿ. ಸೊ ಸೂಯಿಂಗ್ ಟಿಪ್ಸ್ ರೀಸೆಂಟ್ ಆಗಿ ನಾನು ನೆಕ್ ಲೈನ್ ಸ್ಲೀವ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ ಲೈನ್ ಸ್ಲೀವ್ಸ್ ಎಲ್ಲ ಬಂದ್ಬಿಟ್ಟು ನಮ್ ಸ್ಟೂಡೆಂಟ್ಸ್ಗೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ ಯಾವ ಪ್ರಪೋರ್ಷನಲ್ ಕೊಡ್ಬೇಕು, ಯಾವ ತರ ಮಾಡ್ಬೇಕು ಅಂತ. ಯಾಕಂದ್ರೆ ದೇವ್ ಆಲ್ರೆಡಿ ಡನ್ ಅ ಕೋರ್ಸ್, ಅವ್ರಿಗೆ ಮಾಸ್ಟರ್ ಪ್ಯಾಟರ್ನ್ ಹೆಂಗ್ ಬರುತ್ತೆ ಅಂತ ಗೊತ್ತಾಗಿದೆ, ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗಿದೆ, ಎಷ್ಟು ತಗೊಳ್ಬೇಕಂತ ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಸೊ ನಾವು ಕೋರ್ಸ್ ಅಂತ ಬಿಡೋದ್ಕಿಂತ ಫ್ರೀ ಆಗಿ ಬಿಟ್ರೆ ಇಟ್ ವಿಲ್ ಬಿ ಬೆನಿಫಿಟೆಡ್ ಫಾರ್ ಎವ್ರಿ ಒನ್ ಅಂತ ಆತರ ಮಾಡ್ತಿದ್ವಿ. ಸೊ ಆ ತರ ಓನ್ಲಿ ಆ ಕಾನ್ಸೆಪ್ಟ್ ಎಷ್ಟು ತಗೊಳ್ಬೇಕು, ಮಾಸ್ಟರ್ ಪ್ಯಾಟರ್ನ್ಸ್ ನ ಮಾತ್ರ ನೀವು ಕಲ್ತ್ಕೊಂಡ್ರೆ ಸಾಕು. ನಿಮ್ಗೆ ಒಂದು ಪ್ಯಾಟರ್ನ್ ಅಲ್ಲ 3 ಪ್ಯಾಟರ್ನ್ ಆ ಪ್ಯಾಟರ್ನ್ ಇಂದ ತೆಗಿಬಹುದು. ಓಕೆ, ಸೊ ಹಂಗಾಗಿ ಕೋರ್ಸಸ್ ಬಂದ್ಬಿಟ್ಟು ವೆರಿ ಕ್ಲಿಯರ್. ನಮ್ದೇನ್ ಅಂದಾಜ್ ಮೆಜರ್ಮೆಂಟ್ ಇದನ್ನ ತಗೊಂಡು ಅದನ್ನ ಡಿವೈಡ್ ಮಾಡಿ, ಅದನ್ನ ತಗೊಂಡು ಇದನ್ನ ಡಿವೈಡ್ ಮಾಡಿ ಫಾರ್ಮುಲಾಸ್ ಕೊಡೋದು, ಸೊ ಅದೆಲ್ಲ ಏನು ಕಂಪ್ಲೀಟ್ಲಿ ಇಲ್ಲ. ನಮ್ದು ಕೋರ್ಸಸ್ ಹೇಗಿರುತ್ತೆ ಅಂದ್ರೆ ನಿಮ್ಗೆ ಇವಾಗ ಮೆಜರ್ಮೆಂಟ್ ತಗೊಳ್ತೀರಾ ಅಂದ್ರೆ ಮೆಜರ್ಮೆಂಟ್ ಕಸ್ಟಮರ್ ಬರ್ತಾರೆ, ಮೆಜರ್ಮೆಂಟ್ ತಗೊಳ್ತೀರಾ, ಮೆಜರ್ಮೆಂಟ್ ತಗೊಂಡು ಮಾಡ್ತೀರಾ. ಸೊ ಆ ತರನೇ ಹೇಳ್ಕೊಡ್ತೀವಿ. ಸೊ ಇವಾಗ ಏನಂದ್ರೆ ಕಸ್ಟಮರ್ ತಗೊಂಡು ನಾರ್ಮಲಿ ಜನರಲಿ ಬಾಡಿ ಟೈಪ್ಸ್ ಅಷ್ಟೇ, ಬಾಡಿ ಒಂದೊಂದು ಬಾಡಿನೂ ಡಿಫರ್ ಆಗುತ್ತೆ. ಈ ಫಾರ್ಮುಲಾಸ್ ಕ್ಯಾಲ್ಕುಲೇಷನ್ ಪ್ರಕಾರ ಮಾಡುವಾಗ ಎಲ್ಲೋ ಒಂದ್ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದ್ರೆ ಬಾಡಿ ಅಗ್ಲ ಇರುತ್ತೆ, ಶೋಲ್ಡರ್ಸ್ ಅಗ್ಲ ಇರುತ್ತೆ, ಬಾಡಿ ಕಮ್ಮಿ ಇರುತ್ತೆ. ಅದೇ ತರ ಇರೋರಿಗೆ ಶೋಲ್ಡರ್ ಕಮ್ಮಿ ಇರುತ್ತೆ, ಬಾಡಿನೂ ಜಾಸ್ತಿ ಇರುತ್ತೆ. ಸೊ ಆ ತರ ಡಿಫರ್ ಆಗುತ್ತೆ. ಸೊ ಹಂಗಾಗಿ ವಿ ಡೋಂಟ್ ಫಾಲೋ ದಿಸ್ ಫಾರ್ಮುಲಾ ಕಾನ್ಸೆಪ್ಟ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಮನೆ ಕಟ್ತಿದ್ರಲ್ಲ, ಒಂದು ರೂಮ್ ಕಟ್ತಿದ್ರ ಅಂದ್ರೆ ಅಷ್ಟು ಸ್ಕ್ವೇರ್ ಫೀಟ್ ಗೆ ಎಷ್ಟು ನೀವು ಮಾರ್ಕ್ ಮಾಡಿ ಅಷ್ಟಕ್ಕೆ ಕಟ್ತಿರೋ ಆ ತರನೇ ಇಟ್ ಇಸ್ ಲೈಕ್ ದಿಸ್ ಆಲ್ಸೋ. ಸೊ ಇಷ್ಟು ಮೆಜರ್ಮೆಂಟ್ ತಗೊಂಡಿದ್ರೆ ಅಂದ್ರೆ ಆ ಮೆಜರ್ಮೆಂಟ್ ಅಲ್ಲೇ ಬರುತ್ತೆ. ಸೊ ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಮಾಡೋದಿಲ್ಲ. ಸೊ ಹಂಗಾಗಿ ಇವನ್ ಫ್ರೆಶರ್ಸ್ ಇದ್ರೇನು ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ತುಂಬಾ ಕಷ್ಟಪಟ್ಟು ತಲೆ ಕೆಡ್ಸ್ಕೊಂಡು ಮಾಡ್ಬೇಕು ಆತರ ಏನಿಲ್ಲ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಇಟ್ಸ್ ವೆರಿ ಈಸಿ. ಓಕೆನಾ? ಅಂಡ್ ಆಫ್ಲೈನ್ ಕ್ಲಾಸಸ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, ಇಲ್ಲೇ ಬರ್ತೀರಾ, ಇಲ್ಲೇ ಮಾಡ್ತೀರಾ. ಅಂಡ್ ಎಲ್ಲ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗೂ ನಾವು ಹೋಮ್ ವರ್ಕ್ಸ್ ಅಂತ ಕೊಡ್ತೀವಿ. ಏನೇನ್ ಮಾಡ್ಬೇಕು, ನೆಕ್ಸ್ಟ್ ಕ್ಲಾಸ್ಗೆ ಏನ್ ಮಾಡ್ಕೊಂಡ್ ಬರ್ಬೇಕು, ಸೊ ಮಾಡುವಾಗ ಅದ್ ಹೆಂಗ್ ಮಾಡಿದೀರಾ, ಕರೆಕ್ಟ್ ಮಾಡಿದೀರಾ, ಸೊ ಅದೆಲ್ಲ
ಇರುತ್ತೆ. ನಿಮ್ಗೆ 3 months ಬೇಸಿಕಲಿ ಹೇಗಿರುತ್ತೆ ಅಂದ್ರೆ ಒಂದು ಇಂಟರ್ನ್ಶಿಪ್ ಮಾಡಿದ ತರ ಇರುತ್ತೆ. ಕೋರ್ಸ್ ಎಲ್ಲೋ ಹೋಗಿ ಮಾಡ್ತಿದ್ದೀರಾ ಅಂತಲ್ಲ, ಎಲ್ಲೋ 3 months ಹೋಗಿ ಟ್ರೈನಿಂಗ್ ತಗೊಂಡಿದ್ರ, ಎಲ್ಲೋ ಒಂದು ಬುಟಿಕಲ್ ಹೋಗಿ ಟ್ರೈನಿಂಗ್ ತಗೊಂಡಿದ್ದೀರಾ. ಸೊ ಆ ತರ ಇರುತ್ತೆ. ಎಲ್ಲಾನು ನಾವು ಮಾಡುವಾಗ ನೀವು ಮಾಡ್ತೀರಾ. ಸೊ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ. ಅಂಡ್ ಆಲ್ಸೋ ಇದು ಈ ನೆಕ್ಸ್ಟ್ 3 months ಬಂದ್ಬಿಟ್ಟು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಾವೇ ಡೈರೆಕ್ಟ್ ಆಗಿ ಮಾಡುವಾಗ, ನಾವು ಕಲಿಯುವಾಗ ನಮ್ಗೆ ತುಂಬಾ ನಾವು ಮಾಡಿ ಹಾಕುವಾಗ ಇಟ್ ವಿಲ್ ಬಿ ಇವನ್ ಮೋರ್ ಇಂಟ್ರೆಸ್ಟಿಂಗ್. ಸೊ ನಾವೇ ಮಾಡುವಾಗ ಜಸ್ಟ್ ನೋಡ್ಕೊಂಡು ಮಾತಾಡೋದನ್ನ ಕೇಳಿಸ್ಕೊಂಡು, ಇಟ್ ಇಸ್ ನಾಟ್ ಓರಲ್ ಕ್ಲಾಸಸ್, ಏನಿಲ್ಲ, ಎವ್ರಿಥಿಂಗ್ ಇಸ್ ಪ್ರಾಕ್ಟಿಕಲ್. ಎಲ್ಲ ಪ್ರಾಕ್ಟಿಕಲ್ ಇರುವಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ 3 months ಹೆಂಗ್ ಹೋಗುತ್ತೆ ಹಂಗೆ ಗೊತ್ತಾಗಲ್ಲ. ಸೊ ಆ ತರ ಇರುತ್ತೆ ಕ್ಲಾಸಸ್. ಓಕೆನಾ? ಅಂಡ್ ಇದರಲ್ಲಿ ಏನೇನ್ ಟಾಪಿಕ್ಸ್ ಬರುತ್ತೆ ಅಂತ ನಾನು ಹೇಳಕ್ ಮುಂಚೆ ಒಂದ್ ಚಿಕ್ಕದಾಗಿ ಬ್ರೀಫ್ ಮಾಡ್ತೀನಿ. ವೈ ಇಷ್ಟು ಟಾಪಿಕ್ಸ್ ಏನಕ್ಕೆ? ನಮ್ಗೆ ಸ್ಟಿಚಿಂಗ್ ಬಂದ್ರೆ ಸಾಕಾಗಲ್ವಾ? ಸೊ ಅಂತ ಒಬ್ಬೊಬ್ರಿಗೆ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಇಲ್ಲ, ಇಷ್ಟು ಟಾಪಿಕ್ಸ್ ನನ್ಗೆ ಏನ್ ಬೇಕು? ನಾನು ನಾರ್ಮಲಿ ಒಂದು ಅಂಗಡಿ ಇಡ್ತಿದ್ದೀನಿ. ಇವಾಗ ನೀವು ನಾರ್ಮಲ್ ಆಗಿ ಅಂಗಡಿ ಇಡ್ಬೇಕಂದ್ರೆ ನನ್ಗೆ ಸ್ಟಿಚಿಂಗ್ ಬರುತ್ತೆ, ಕಟಿಂಗ್ ಬರುತ್ತೆ. ಓಕೆ, ಸ್ಟಿಚಿಂಗ್ ಬರುತ್ತೆ, ಕಟಿಂಗ್ ಬರುತ್ತೆ. ಸೊ ಅದು ಇಟ್ಕೊಂಡ್ರೆ ನೀವು ಅಂಗಡಿ ಓಪನ್ ಮಾಡಕ್ ಆಗಲ್ಲ. ಸೊ ನಾರ್ಮಲಿ ಇವಾಗ ಅಂಗಡಿ ಮಾಡ್ತೀರಾ, ಎಂಬ್ರಾಯ್ಡ್ರೀಸ್ ಮಾಡಿಸ್ತಾರೆ, ಪೇಂಟ್ ಮಾಡಿಸ್ತಾರೆ. ಇವಾಗ ಸದ್ಯಕ್ಕೆ ಟೈ ಅಂಡ್ ಡೈ ಟ್ರೆಂಡಿಂಗ್ ಅಲ್ಲಿ ಇದೆ. ಟೈ ಅಂಡ್ ಡೈ ಡ್ರೆಸ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಇದೆಲ್ಲ ಮಾಡುವಾಗ ನಮ್ಗೆ ಏನಾಗುತ್ತೆ, ಎಲ್ಲ ಒಂದೇ ರೂಫ್ ಅಲ್ಲಿ ಇದ್ರೆ ನಿಮ್ಗೆ ಕಸ್ಟಮರ್ಸ್ ಜಾಸ್ತಿ ಅಟ್ರಾಕ್ಟ್ ಮಾಡ್ಬೋದು. ಸೊ ಒಬ್ಬೊಂದು ಎಂಬ್ರಾಯ್ಡ್ರಿ ನೀವು ಇಲ್ಲ, ನಾನು ಬೇರೆ ಸ್ಟಿಚಿಂಗ್ ಮಾಡ್ಕೊಡ್ತೀನಿ, ಎಂಬ್ರಾಯ್ಡ್ರಿಗೆ ಕಸ್ಟಮರ್ ಆಚೆ ಹೋಗ್ತಾರೆ. ಸೊ ಕಸ್ಟಮರ್ ಆಚೆ ಹೋಗುವಾಗ ಒಂದ್ ಕಡೆನೆ ಕೊಟ್ಬಿಡೋಣ, ಅಲ್ಲಿ ಎಂಬ್ರಾಯ್ಡ್ರಿ ಮಾಡೋದು ಸ್ಟಿಚಿಂಗ್ ಮಾಡ್ತಾರೆ, ಸೊ ನಾನು ಅಲ್ಲೇ ಕೊಡ್ತೀನಿ ಅಂತಾರೆ. ಸೊ ಪೇಂಟ್ ಮಾಡ್ಬೋದು. ಪೇಂಟ್ ಮಾಡೋದೆಲ್ಲ ನಿಮ್ಗೆ ತುಂಬಾ ಟೈಮ್ ತಗೊಳಲ್ಲ. ಸೊ ಎಂಬ್ರಾಯ್ಡ್ರಿಗಿಂತ ಪೇಂಟ್ ಈಸಿ. ಒಂದ್ ದಿನಕ್ಕೆ 2 ಬ್ಲೌಸ್ ಮುಗಿಸ್ಬೋದು ಪೇಂಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡ್ರೆ. ಎಂಬ್ರಾಯ್ಡ್ರಿ ಆತರ ಅಲ್ಲ, ಒಂದ್ ದಿನಕ್ಕೆ 1 ಬ್ಲೌಸ್ ಮುಗಿಸ್ಬೋದು. ಸೊ ಆತರ ನಮ್ಗೆ ಗೊತ್ತಾಯ್ತು ಅಂದ್ರೆ ನಮ್ ಕಸ್ಟಮರ್ ನಮ್ಮ ಹತ್ರನೇ ಇರ್ತಾರೆ, ಅಂಡ್ ಕಸ್ಟಮರ್ ಬೇರೆ ಕಡೆ ಹೋಗೋದಿರಲ್ಲ. ಸೊ ಎಲ್ಲ ಒಂದೇ ಕಡೆ ಸಿಗುವಾಗ ಕಸ್ಟಮರ್ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಹೋದ್ರೆ ನಮ್ಗೆ ಎಲ್ಲ ಒಂದೇ ಕಡೆ ಸಿಗತ್ತೆ ಅಂತ. ಬಟ್ ಬಿಫೋರ್ ದಟ್ ಇದೆಲ್ಲ ಮಾಡೋದ್ಕಿಂತ ಮುಂಚೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಸೊ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಎಂಬ್ರಾಯ್ಡ್ರಿ ಒಂದ್ ಕಸ್ಟಮರ್ ಒಂದ್ ಡಿಸೈನ್ ಹೇಳಿರ್ತಾರೆ, ಈ ತರ ಎಂಬ್ರಾಯ್ಡ್ರಿ ಮಾಡ್ಕೊಡಿ ಅಂತ. ಸೊ ನಾವು ಡೈರೆಕ್ಟ್ ಆಗಿ ಎಂಬ್ರಾಯ್ಡ್ರಿ ಮಾಡೋರು, ನಾವು ಕುತ್ಕೊಂಡು ಎಂಬ್ರಾಯ್ಡ್ರಿ ಮಾಡಲ್ಲ. ಅದೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಕಲಿತಿದೀವಿ ಅಷ್ಟೇ, ಬಟ್ ನಾವು ಮಾಡಲ್ಲ. ಓಕೆ, ನಮ್ಗೆ ಗೊತ್ತಾಗಿದ್ರೆ ನಮ್ಗೆ ಮಾಡೋದಿಕ್ಕೆ, ಹೇಳೋದಿಕ್ಕೆ, ಹೇಳಿಸ್ಕೊಳಕ್ಕೆ, ಪ್ರೈಸ್ ಹೇಗ್ ಕೊಡೋದು. ಸೊ ಕಸ್ಟಮರ್ ಬರ್ತಾರೆ, ಕಂಪ್ಲೀಟ್ ಹೆವಿ ವರ್ಕ್ ಕೊಡ್ತಾರೆ, ಇಲ್ಲ ನಾರ್ಮಲ್ ವರ್ಕೆ ಕೊಡ್ತಾರೆ. ಬಟ್ ಅದ್ರಲ್ಲಿ ಹೆವಿಯಾಗಿ ಮಾಡೋ ಡಿಸೈನ್ ಇರುತ್ತೆ. ಸೊ ಜಸ್ಟ್ ಒಂದು ಫ್ಲವರ್ ಮೇಕ್ಸ್ ಎ ಡಿಫ್ರೆನ್ಸ್. ಫ್ಲವರ್ ನಾರ್ಮಲಿ ಹಾಕೋದಕ್ಕೂ, ಬೀಡ್ಸ್ ಹಾಕೋದಕ್ಕೂ, ಫ್ಲವರ್ಗೆ ಜರ್ದೋಸಿ ಹಾಕೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಇದು ನಾರ್ಮಲಿ 1000 rupees ಮುಗಿಯೋದು, ಜರ್ದೋಸಿ ಯೂಸ್ ಮಾಡಿದ್ರೆ 3000 rupees ವರೆಗೂ ಹೋಗುತ್ತೆ. ಓಕೆ, ಸೊ ಆತರ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗ್ಬೇಕು. ಕಸ್ಟಮರ್ ಬಂದು ಹೇಳ್ತಾರೆ ನನ್ಗೆ ಇದು ಮಾಡ್ಕೊಡಿ ಅಂತ. ಸೊ ನಾವು ಓಕೆ ಮಾಡ್ಕೊಡ್ತೀವಿ, ಆವಾಗ್ಲೇ ಬಿಲ್ ಹಾಕಿ ಕೊಟ್ಬಿಡ್ತೀವಿ. ಬಟ್ ನಾನು ತಗೊಂಡ್ ಬಂದು ಪ್ರೊಡಕ್ಷನ್ ಯೂನಿಟ್ ಕೊಡುವಾಗ ಆ ಡಿಸೈನ್ ನ ಎಂಬ್ರಾಯ್ಡ್ರಿ ಮಾಡೋರು 2 ದಿನ ಟೈಮ್ ತಗೊಂಡ್ರೆ ನನ್ಗೆ ಅಲ್ಲಿ ಲಾಸ್ ಆಗತ್ತೆ. ಯಾಕಂದ್ರೆ ಅದು 2 ದಿನ ಟೈಮ್ ತಗೊಳ್ಳೋ ಡಿಸೈನ್ ಅಂತ ನನ್ಗೆ ಗೊತ್ತಿದ್ರೇನೆ ಆ ಪ್ರೈಸ್ ನಾನು ಕೋಟ್ ಮಾಡಿರ್ತೀನಿ ಅಲ್ವಾ. ಆ ಪ್ರೈಸ್ ನ ಕೋಟ್ ಮಾಡಿದೀನಿ. ಬರ್ತಾರೆ, ನಾನು ಜಸ್ಟ್ ಓಕೆ ಇದು ಹಿಂಗೆ, ಓಕೆ ಇದು ಬರೀ ನೆಕ್ ಲೈನ್ ಇದೆಯಲ್ಲ, ನಾನು ಇಷ್ಟೇ ಕೋಟ್ ಮಾಡ್ತೀನಿ ಅಂತ ಮಾಡಿ ಕೊಟ್ರೆ ಅಲ್ಲಿ ನನ್ ಕಸ್ಟಮರ್ಗೆ 1000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಬಟ್ ಅದಕ್ಕೆ ಹಿಂದ್ಗಡೆ ಪ್ರೊಡಕ್ಷನ್ ಪ್ರೈಸ್ ನಮ್ಗೆ 3000 rupees ಆಗಿರುತ್ತೆ. ಸೊ ಅಲ್ಲಿಗೆ ಲಾಸ್ ಆಗುತ್ತೆ. ಸೊ ಆ ತರ ಇದು ಮಾತ್ರ ಅಲ್ಲ, ಎಲ್ಲಾನು ನಮ್ಗೆ ಗೊತ್ತಾದ್ರೆ ನಮ್ಗೆ ಕಸ್ಟಮರ್ ಹ್ಯಾಂಡ್ಲಿಂಗು ಕರೆಕ್ಟ್ ಆಗಿ ಬರುತ್ತೆ. ಅಂಡ್ ಆಲ್ಸೋ ನಮ್ಗೆ ನಮ್ ಟೈಲರ್ಸ್ ಆಗ್ಲಿ, ಎಂಬ್ರಾಯ್ಡ್ರಿ ಮಾಡೋರಾಗ್ಲಿ, ಹೆಂಗೆ ಮೇಂಟೈನ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಆಗಿ ಫ್ಲೋ ಕರೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ನಾನ್ ಸಜೆಷನ್ ಏನಂದ್ರೆ, ಬಿಫೋರ್ ಸ್ಟಾರ್ಟಿಂಗ್ ಈ ಬಿಸ್ನೆಸ್ ಅಂತ ಅಲ್ಲ, ಎನಿ ಬಿಸ್ನೆಸ್ ಎನಿ ಬಿಸ್ನೆಸ್ ಮಾಡಿ ನಿಮ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೇನೆ ನೀವು ಸಸ್ಟೈನ್ ಆಗ್ತೀರಾ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ, ನಮ್ಗೆ ಕಟಿಂಗ್ ಬರಲ್ಲ ಅಂದ್ರೆ ಕಟಿಂಗ್ ಮಾಸ್ಟರ್ 15 ದಿನ 1 ತಿಂಗಳು ಊರಲ್ಲಿ ಇಲ್ಲ ಅಂದ್ರೆ 1 ತಿಂಗಳು ನನ್ನ ಅಂಗಡಿನ ಕ್ಲೋಸ್ ಮಾಡ್ಬೇಕಾಗತ್ತೆ. ಸೊ ಆ ತರ ಆಗ್ಬಿಡತ್ತೆ. ಸೊ ನನ್ಗೆ ಕಟಿಂಗ್ ಗೊತ್ತಿದ್ರೆ ನಾನು ಕಟಿಂಗ್ ಮಾಸ್ಟರ್ ಬೇಡ. ಸೊ ಆ ತರ ನಾನು ಮ್ಯಾನೇಜ್ ಮಾಡ್ಕೊಳ್ಬಹುದು. ಸೊ ಆ ತರ ಆಲ್ ದೀಸ್ ಥಿಂಗ್ಸ್ ಈ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ, ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಸೊ ಕಮಿಂಗ್ ಟು ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಐ ಸೆಡ್, ಇದರಲ್ಲಿ ಕಂಪ್ಲೀಟ್ ಫ್ರೆಶರ್ಸ್ ಇದ್ರೂ ಪರವಾಗಿಲ್ಲ, ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಮೆಷಿನ್ ಅಂತೂ ಬೇಕೇ ಬೇಕು. ಯಾಕಂದ್ರೆ ಡೇ 1 ಇಂದ ನೀವು ಮೆಷಿನ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಡೇ 1 ಇಂದ ಸ್ಟ್ರೈಟ್ ಲೈನ್ಸ್ ಹೇಗ್ ಹಾಕೋದು, ಜಿಗ್ಜಾಗ್ ಲೈನ್ಸ್ ಹೇಗ್ ಹಾಕೋದು, ಮೆಷಿನ್ ಹ್ಯಾಂಡ್ಲಿಂಗ್ ಹೆಂಗ್ ಮಾಡೋದು, ಸೊ ಅದರಿಂದಾನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಇನ್ನೊಂದ್ ಏನಂದ್ರೆ, 1 ವೀಕ್, ಇವಾಗ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಅಂದ್ರೇನು 1 ವೀಕ್ ನೀವು ಈ ಫ್ರೆಶರ್ಸ್ ಇರ್ತಾರೆ ಅನ್ನುವಾಗ 1 ವೀಕ್ ನಿಮ್ಗೆ ಸ್ವಲ್ಪ ರಿಪೀಟೆಡ್ಲಿ ಮಾಡದೇ ಮಾಡ್ತೀವಿ. ಸೊ ಮಾಡದೆ ನಿಮ್ಗೆ ಸ್ಟ್ರೈಟ್ ಲೈನ್ ಹಾಕಕ್ ಬರುತ್ತೆ, ಜಿಗ್ಜಾಗ್ ಲೈನ್ ಹಾಕಕ್ ಬರುತ್ತೆ, ಕರ್ವಿ ಲೈನ್ಸ್ ಹಾಕಕ್ ಬರುತ್ತೆ. ನನ್ಗೆ ಎಲ್ಲ ಮೆಷಿನ್ ಸ್ಟಿಚಿಂಗ್ ಬರುತ್ತೆ ಅಂದ್ರೇನು ಫ್ರೆಶರ್ಸ್ ಇರೋದ್ರಿಂದ ಫಸ್ಟ್ 3 days ನೀವು ವೆಯ್ಟ್ ಮಾಡ್ಲೇಬೇಕು.
ಯಾಕಂದ್ರೆ ಫ್ರೆಶರ್ ದಿಸ್ ಇಸ್ ದ ಒನ್ಲಿ ಕೋರ್ಸ್, ಇದು ಒಂದೇ ಕೋರ್ಸ್ ನಾವು ಫ್ರೆಶರ್ಸ್ ಇಂದ ಸ್ಟಾರ್ಟ್ ಮಾಡೋದು, ಅಂದ್ರೆ ಕಂಪ್ಲೀಟ್ಲಿ ಫ್ರೆಶರ್. ಸ್ವಲ್ಪ ಆದ್ರೂ ಸ್ಟಿಚಿಂಗ್ ಬಗ್ಗೆ ನಾಲೆಡ್ಜ್ ಇದ್ರೆ ಬೇರೆ ಕೋರ್ಸಸ್ ಗೆಲ್ಲ ನಾವು ತಗೊಳ್ತೀವಿ. ಬಟ್ ಏನು ಗೊತ್ತಿಲ್ಲ ಅಂದ್ರೆ ನಾವು ಅವ್ರನ್ನ ಕೋರ್ಸಸ್ಗೆ ತಗೊಳ್ಳೋದೇ ಇಲ್ಲ. ನಾವು ಕಂಪಲ್ಸರಿ ಡಿಪ್ಲೊಮಾ ಕೋರ್ಸ್ ಅಟೆಂಡ್ ಮಾಡಿ ಅಂತ ಹೇಳ್ತೀವಿ. ಸೊ ಯಾಕಂದ್ರೆ ಇದರಲ್ಲಿ ಬೇಸಿಕ್ ಸ್ಟಿಚಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ಲ್ಯಾಗ್ ಆಗಲ್ಲ. ಸೊ ನಮ್ದು ಇಷ್ಟು ತಿಂಗಳು ಕೋರ್ಸ್ ಅಂದ್ರೆ ಅಷ್ಟು ತಿಂಗಳೊಳಗೆ ಮುಗಿಸ್ತೀವಿ. ಓಕೆನಾ? ಸೊ ಅಂಡ್ ಇದ್ರಲ್ಲಿ ಬೇಸಿಕ್ ಸ್ಟಿಚಸ್ ಇಂದ ಬರುತ್ತೆ. ಚಿಕ್ಕದು ಇವಾಗ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಕುರ್ತಾ ಕಟ್ ಮಾಡಿ ನೆಕ್ ಲೈನ್ ಸ್ಟಿಚ್ ಮಾಡೋದ್ಕಿಂತ ಚಿಕ್ಕದಾಗಿ ನೆಕ್ ಲೈನ್, ಇವಾಗ ಈ ತರ ನೆಕ್ ಲೈನ್ಸ್ ಬಂದ್ಬಿಟ್ಟು ನಿಮ್ಗೆ ಸ್ಟಿಚಿಂಗ್ ಮಾಡೋರ್ಗೂ ಬೇಕಾಗತ್ತೆ. ಫಸ್ಟ್ ಸ್ಟ್ರೈಟ್ ಸ್ಟಿಚಸ್, ಜಿಗ್ಜಾಗ್ ಸ್ಟಿಚಸ್ ನಮ್ಗೆ ಬೇಡ ಅನ್ನೋರ್ಗೇನು ನೆಕ್ ಲೈನ್ಸ್ ಮಾಡೋದು, ಪೈಪಿಂಗ್ ಕೊಡೋದು, ಹೆಮ್ಮಿಂಗ್ ಮಾಡೋದು, ಸೊ ಯಾವ ತರ ಫಿನಿಶಿಂಗ್ ಕೊಡ್ಬೇಕು, ಯಾಕಂದ್ರೆ ನಮ್ಗೆ ಎಲ್ಲದ್ರಲ್ಲೂ ಪ್ರೊಫೆಷನಲ್ ಫಿನಿಶಿಂಗ್ ಇರುತ್ತೆ, ಯಾವ್ದ್ರಲ್ಲೂ ಕಚ್ಚಾ ಫಿನಿಶಿಂಗ್ ಬರಲ್ಲ. ಓಕೆ, ಎಲ್ಲದ್ರಲ್ಲೂ ನಿಮ್ಗೆ ನೀಟ್ ಪ್ರೊಫೆಷನಲ್ ಫಿನಿಶಿಂಗ್ ಇರುತ್ತೆ. ಸೊ ಅದು ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡೋರ್ಗೂ ಇದು ಬೇಸಿಕ್ ಕ್ಲಾಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಸ್ಟಿಚಿಂಗ್ ಬರುತ್ತೆ, ಫಿನಿಶಿಂಗ್ ತುಂಬಾ ಜನಕ್ಕೆ ಬರಲ್ಲ. ಸೊ ಫಿನಿಶಿಂಗ್ ಬರಲ್ಲ, ಸೊ ಹಂಗಾಗಿ ಇದರಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಸೊ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಮೆಷಿನ್ ಹ್ಯಾಂಡ್ಲಿಂಗ್ ಹೆಂಗ್ ಮಾಡ್ಬೇಕು. ಸೊ ಮೆಷಿನ್ ಹ್ಯಾಂಡ್ಲಿಂಗ್, ಯಾಕಂದ್ರೆ ಮೆಷಿನ್ ನಾರ್ಮಲಿ ಜನರಲಿ ಮಿಷಿನ್ ಹ್ಯಾಂಡ್ಲಿಂಗ್ ನಮ್ಗೆ ಸ್ಟಿಚಿಂಗ್ ಮಾಡಕ್ ಬರುತ್ತೆ. ಓಕೆ, ನನ್ಗೆ ಸ್ಟಿಚಿಂಗ್ ಮಾಡಕ್ ಬರುತ್ತೆ. ಬಟ್ ಎಲ್ಲಾದ್ರೂ ರಿಪೇರಿ ಆದ್ರೆ ನಿಮ್ಗೆ ಲೂಸ್ ಸ್ಟಿಚ್ ಬರ್ತಿದೆ, ಎಲ್ಲೋ ರಿಪೇರಿ ಆಯ್ತು, ಇಲ್ಲ ಏನೋ ಆಯ್ತು, ಇಲ್ಲ ಆಯಿಲ್ ಚೇಂಜ್ ಮಾಡ್ಬೇಕು ಮೆಷಿನ್ ಅಲ್ಲಿ. ಸೊ ಅದಕ್ಕೆಲ್ಲ ಬಂದ್ಬಿಟ್ಟು ನೀವು ರಿಪೇರ್ ಮಾಡೋರ್ನ ಕರೆಯಕ್ಕಾಗಲಿ. ಸೊ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಟೈಟ್ ಲೂಸ್ ಆಗಿರುತ್ತೆ. ಸೊ ಅದನ್ನ ಚೇಂಜ್ ಮಾಡಕ್ಕೆ ನಾವೇ ಮಾಡ್ಕೊಳ್ಬಹುದು. ಸೊ ಅದನ್ನ ಕರ್ಸ್ಬೇಕೆ 500,000 rupees ಚಾರ್ಜ್ ಮಾಡ್ತಾರೆ ಬರ್ಬೇಕಂದ್ರೆ. ಅಂಡ್ ಅವ್ರು ಟೈಮ್ಗೂ ಬರಲ್ಲ. ನಾವ್ ಇವತ್ತು ಕಾಲ್ ಮಾಡ್ತೀವಿ ಅಂದ್ರೆ 2 ದಿನ ಬಿಟ್ಕೊಂಡ್ ಬರ್ತಾರೆ, ಬಿಕಾಸ್ ಅವ್ರು ತುಂಬಾ ಬಿಸಿ ಇರ್ತಾರೆ, ನಮ್ಗಿಂತ ಬಿಸಿ ಇರ್ತಾರೆ ಅವರು. ಸೊ ಸೊ ಆ ತರ ಇರುವಾಗ ವಿ ಕೆನ್ ನಾಟ್ ಟೆಲ್. ಸೊ ಅದೇ ಬಂದ್ಬಿಟ್ಟು ಅವರು ಇನ್ನೊಂದು ನೋಟಿಸ್ ಮಾಡಿ, ಮೇಜರ್ ಆಗಿ ರಿಪೇರ್ ಎಲ್ಲ ಬರ್ತಾರೆ, ಒಂದ್ 2 ಸೆಕೆಂಡ್ ಏನೋ ಮಾಡ್ತಾರೆ, ಮೆಷಿನ್ ಚೆನ್ನಾಗಿ ಓಡುತ್ತೆ. ಸೊ ಯಾಕಂದ್ರೆ ಇಟ್ ಇಸ್ ಜಸ್ಟ್ ಮೈನ್ಯೂಟ್ ಪ್ರಾಬ್ಲಮ್ಸ್ ಅಷ್ಟೇ. ತುಂಬಾ ಪ್ರಾಬ್ಲಮ್ ಇದ್ರೆ ಆಬ್ವಿಯಸ್ಲಿ ನಾವು ರಿಪೇರ್ಗೆ ಕೊಡ್ಲೇಬೇಕು. ಈ ತರ ಮೈನ್ಯೂಟ್ ನ್ಯೂ ಸ್ಟಿಚಸ್ ಬರ್ತಿದೆ, ಸ್ಟಿಚಸ್ ಕಟ್ ಆಗ್ತಿದೆ, ಆಯಿಲ್ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಜಾಕ್ ಬ್ರೇಕಿಂಗ್ ಮೆಷಿನ್ಸ್ ಅಲ್ಲೆಲ್ಲ ಆಯಿಲ್ ಚೇಂಜ್ ಮಾಡ್ಬೇಕು. ಸೊ ಇದೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಮಿಷಿನ್ ಆಪರೇಟ್ ಮಾಡೋದು ಮಾತ್ರ ಅಲ್ಲ, ಮಿಷಿನ್ ಹ್ಯಾಂಡಲ್ ಮಾಡೋದು ಗೊತ್ತಾಗ್ಬೇಕು. ಸೊ ರೈಟ್ ಫ್ರಮ್ ಸಿಟ್ಟಿಂಗ್ ಪೊಸಿಷನ್ ಇಂದ ಹಿಡಿದು ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಹೇಳ್ಕೊಡ್ತೀವಿ, ವಿಚ್ ಇಸ್ ಫ್ರೆಶರ್ಸ್ಗೂ ಯೂಸ್ ಆಗುತ್ತೆ, ಆಲ್ರೆಡಿ ಸ್ಟಿಚ್ ಮಾಡ್ತಿರೋರ್ಗೂ ಯೂಸ್ ಆಗುತ್ತೆ. ಯಾಕಂದ್ರೆ ದೇರ್ ಇಸ್ ಪೊಸಿಷನ್, ಯಾವ ತರ ಕುತ್ಕೊಳ್ಬೇಕು, ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಎಲ್ಲ. ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ವಿ ಸ್ಟಾರ್ಟ್ ಫ್ರಮ್ ದಿಸ್, ಇದು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಬೇಸಿಕ್ಸ್. ಓಕೆನಾ? ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವ ತರ ಹೆಮ್ಮಿಂಗ್ ಮಾಡೋದು ಅಷ್ಟೇ, ನೀವ್ ಥ್ರೆಡ್ ಕಾಣ್ದೆ ಹೆಂಗ್ ಮಾಡಬೇಕು. ಸೊ ಅದನ್ನೆಲ್ಲ ಇದರಲ್ಲಿ ಹೇಳ್ಕೊಡ್ತೀವಿ ಬೇಸಿಕ್ಸ್ ಇಂದ. ಅಂಡ್ ದೆನ್ ಕಮಿಂಗ್ ಟು ಪ್ಯಾಟರ್ನ್ ಡ್ರಾಫ್ಟಿಂಗ್ ಅಂಡ್ ಡ್ರೆಸ್ ಮೇಕಿಂಗ್, ಇದು ನಮ್ದು ಮೇನ್ ಕೋರ್ಸ್ ಆಗುತ್ತೆ. ಸೊ ಎಲ್ಲ ನಾರ್ಮಲಿ ಇದು ಫುಲ್ ಸ್ಟ್ರೀಮೇ ನಮ್ದು ಪ್ಯಾಟರ್ನ್ ಡ್ರಾಫ್ಟಿಂಗ್ ಅಂಡ್ ಡ್ರೆಸ್ ಮೇಕಿಂಗ್. ಸೊ ಇದರಲ್ಲಿ ಈ ಕೋರ್ಸ್ ಮಾತ್ರ ನಿಮ್ಗೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ, 1 month ಮೇಲೇನೂ ಆಗುತ್ತೆ ಈ ಕೋರ್ಸ್. ಸೊ ನಾರ್ಮಲಿ 1 month ಅಂತ ಇಟ್ಕೊಳ್ಳಿ, 1 month ಈ ಕೋರ್ಸ್ಗೆನೆ ಹೋಗುತ್ತೆ. ಮಿಕ್ಕಿದೆಲ್ಲ ನಿಮ್ಗೆ ಸಣ್ಣ ಪುಟ್ಟ, ಇಟ್ ವಿಲ್ ಬಿ ಲೈಕ್ 2 weeks, 1 week, 3 weeks ಆ ತರ ಇರುತ್ತೆ. ಬಟ್ ಇದು ಮೇನ್ ಕೋರ್ಸ್ ಇರೋದ್ರಿಂದ ನಿಮಗೆ ಡ್ರಾಫ್ಟಿಂಗ್, ಕಟ್ಟಿಂಗ್, ಸ್ಟಿಚಿಂಗ್ ನಾವ್ ಈ ತರ ಹೇಳ್ಕೊಡ್ತೀವಿ. ಅಂಡ್ ಬಾಡಿ ಮೆಷರ್ಮೆಂಟ್ ಪ್ರಕಾರ ಹೇಳ್ಕೊಡ್ತೀವಿ. ನಾವು ಅಂದಾಜಲ್ಲಿ ನಾನು ಆಲ್ರೆಡಿ ಹೇಳಿದ ಅಂದಾಜು, ಫಾರ್ಮುಲಾಸ್, ಸ್ಟ್ಯಾಂಡರ್ಡ್ ಅದೆಲ್ಲ ಫಾಲೋ ಮಾಡಲ್ಲ. ವಿ ಸ್ಟಾರ್ಟ್ ಫ್ರಮ್ ಬಾಡಿ ಮೆಷರ್ಮೆಂಟ್ ತಗೊಂಡು ಪೇಪರ್ ಡ್ರಾಫ್ಟಿಂಗ್ ಮಾಡ್ತೀವಿ. ಸೊ ಪೇಪರ್ ಡ್ರಾಫ್ಟಿಂಗ್ ಮಾಡುವಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಪೇಪರ್ ಡ್ರಾಫ್ಟಿಂಗ್ ಮಾಡುವಾಗ ಏನೇನು ಅಡ್ವಾಂಟೇಜಸ್ ಇರುತ್ತೆ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ನಾನು ಕ್ಲಾಸಸ್ ಅಲ್ಲಿ. ಸೊ ಪೇಪರ್ ಪ್ಯಾಟರ್ನ್ ಡ್ರಾಫ್ಟಿಂಗ್, ಕಟ್ಟಿಂಗ್, ಸ್ಟಿಚಿಂಗ್ ಈ ತರ ಮಾಡ್ತೀವಿ. ಅಂಡ್ ಸ್ಟಿಚಿಂಗ್ ಆಬ್ವಿಯಸ್ಲಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಪ್ರೊಫೆಷನಲ್ ಫಿನಿಶಿಂಗ್ ಇರುತ್ತೆ, ಎಲ್ಲ ಔಟ್ಸೈಡ್ ಫಿನಿಶಿಂಗ್ ಇರಲ್ಲ. ಓಕೆನಾ? ಸೊ ಆ ತರ ಇರುತ್ತೆ. ಇದರಲ್ಲಿ ಏನೇನ್ ಟಾಪಿಕ್ಸ್ ಕವರ್ ಆಗುತ್ತೆ ಅಂದ್ರೆ ವೆರೈಟಿ ಆಫ್ ಕುರ್ತಾಸ್ ಬರುತ್ತೆ, ಬ್ಲೌಸಸ್ ಬರುತ್ತೆ, ಗೌನ್ಸ್ ಬರುತ್ತೆ, ಪ್ಯಾಂಟ್ಗಳು ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಎಲ್ಲ ಮೇನ್ ಪ್ಯಾಟರ್ನ್ಸ್ ಎಲ್ಲ ಬಂದ್ಬಿಡುತ್ತೆ. ಅಂಡ್ ಆಲ್ಸೋ ನಾವೀಗ ಟಿಪ್ಸ್ ಕೊಡ್ತಿರೋದ್ರಿಂದ ನಿಮ್ಗೆ ಇದು ಕೋರ್ಸ್ ಅಟೆಂಡ್ ಮಾಡಿದ್ಮೇಲೆ ಅದಕ್ಕಿಂತ ಜಾಸ್ತಿ ನೆಕ್ ಪ್ಯಾಟರ್ನ್ಸ್, ಸ್ಲೀವ್ ಪ್ಯಾಟರ್ನ್ಸ್ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಪ್ಯಾಟರ್ನ್ಸ್ ಕಲ್ತ್ಕೊಂಡ್ಬಿಟ್ರೆ ಯಾವ ತರ ನೆಕ್ ಸ್ಲೀವ್ಸ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದರಲ್ಲಿ ಪ್ಯಾಟರ್ನ್ ಡ್ರಾಫ್ಟಿಂಗ್ ಅಲ್ಲಿ ಕುರ್ತಾಸ್ ಇಂದ ಹಿಡಿದು ಬೇಸಿಕ್ ಕುರ್ತಾ ಅಂದ್ರೆ ಬೇಸಿಕ್ ಬಾಡಿ ಬ್ಲಾಕ್. ಸೊ ಆ ಬೇಸಿಕ್ ಕುರ್ತಾ ಮಾಸ್ಟರ್ ಪ್ಯಾಟರ್ನ್ ಇಟ್ಕೊಂಡೆ ನಾವು ಬೇರೆ ಬೇರೆ ಪ್ಯಾಟರ್ನ್ಸ್ ನ ಮಾಡ್ತೀವಿ. ಸೊ ಸೇಮ್ ಲೈಕ್ ಬ್ಲೌಸಸ್ ಆಲ್ಸೋ, ಬ್ಲೌಸಸ್ ಅಲ್ಲಿ ಮಾಸ್ಟರ್ ಪ್ಯಾಟರ್ನ್ ಅಂತ ಒಂದು ಬ್ಲೌಸ್ ಇರುತ್ತೆ, ವಿಚ್ ಇಸ್ ಲೈಕ್ 4 ಬ್ಯಾಂಡ್ ಬ್ಲೌಸ್ ಅಂತ. ಅದನ್ನ ಇಟ್ಕೊಂಡೆ ಪ್ರಿನ್ಸೆಸ್ ಕಟ್ಟು, ಕಟೋರಿ ಬ್ಲೌಸ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಬೋಟ್ ನೆಕ್, ಕಾಲರ್ ನೆಕ್, ಹೈ ನೆಕ್, ಮಧುಬಲ ಬ್ಲೌಸ್, ಸಿಂಗಲ್ ಡಾಟ್ ಬ್ಲೌಸ್, ಪ್ಯಾಡೆಡ್ ಬ್ಲೌಸ್, ಎಲ್ಲಾ ವೆರೈಟಿ ಆಫ್ ಬ್ಲೌಸಸ್ ಇದ್ರಲ್ಲಿ ಬಂದ್ಬಿಡುತ್ತೆ. ಓಕೆ. ಅಂಡ್ ಗೌನ್ಸ್ ಅಲ್ಲೂ ಅಷ್ಟೇ ನಿಮ್ಗೆ ಪ್ಲೀಟೆಡ್ ಗೌನ್ ಆಗ್ಲಿ, ಪ್ಲೀಟ್ಸ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು,
ಅಂಬ್ರೆಲ್ಲಾ ಯಾವ ತರ ತಗೊಳ್ಳೋದು, ಗ್ಯಾದರ್ಸ್ ಯಾವ ತರ ಕೊಡ್ಬೇಕು, ಸೊ ಎಲ್ಲ ಬಂದ್ಬಿಟ್ಟು ಇದ್ರಲ್ಲಿ ಕವರ್ ಆಗುತ್ತೆ. ಅಂಡ್ ಪ್ಯಾಂಟ್ಗಳು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಇಂದ ಹಿಡ್ದು ಪಟ್ಟಿ ಎಲ್ಲಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಹೆಂಗ್ ತಗೊಳ್ಬೇಕು, ಎಲ್ಲ ಲೈವ್ ಇರುತ್ತೆ ಕ್ಲಾಸಸ್. ಲೈವ್ ಇರುವಾಗ ನೀವು ನಮ್ ಜೊತೆ ಸೇರ್ಕೊಂಡು ಮಾಡ್ತೀರಾ, ಓಕೆನಾ. ಅಂಡ್ ಇದರಲ್ಲಿ ಆಫ್ಲೈನ್ ಅಲ್ಲಿ ಸ್ಟಿಚಿಂಗ್ ಕಂಪಲ್ಸರಿ ಇರುತ್ತೆ. ಆನ್ಲೈನ್ ಅಲ್ಲೂ ಅಷ್ಟೇ ಮೇನ್ ಏನೇನಿದೆಯೋ ಅದನ್ನ ಸ್ಟಿಚಿಂಗ್ ತೋರಿಸ್ತೀವಿ. ನಾವು ಬೇರೆ ಕೋರ್ಸಸ್ ಅಲ್ಲಿ ಡ್ರಾಫ್ಟಿಂಗ್ ಮಾತ್ರ ಲೈವ್ ಅಲ್ಲಿ ತೋರಿಸ್ತಿರ್ತೀವಿ, ಸ್ಟಿಚಿಂಗ್ ವಿಡಿಯೋ ಕಳಿಸ್ತೀವಿ. ಬಟ್ ಇದರಲ್ಲಿ ವಿಡಿಯೋನು ಕಳಿಸ್ತೀವಿ ಅಂಡ್ ಆಲ್ಸೋ ಲೈವ್ ಅಲ್ಲೂ ನಿಮ್ಗೆ ಸ್ಟಿಚಿಂಗ್ ತೋರಿಸ್ತೀವಿ, ಓಕೆನಾ. ಅಂಡ್ ಸ್ಪೀಡ್ ಇದ್ರೆ, ನೀವು ಅದೇ ಸ್ಪೀಡ್ ಅಲ್ಲಿ ಇದ್ರೆ ನೀವು ಸೈಡ್ ಬೈ ಸೈಡ್ ವಿಡಿಯೋ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು, ಓಕೆನಾ. ಸೊ ದಟ್ ಈಸ್ ಅಬೌಟ್ ಪ್ಯಾಟರ್ನ್ ಡ್ರಾಫ್ಟಿಂಗ್ ಡ್ರೆಸ್ ಮೇಕಿಂಗ್ ಅಲ್ಲಿ. ಅಂಡ್ ಅಗೇನ್ ಫ್ಯಾಬ್ರಿಕ್ಸ್ ಬಗ್ಗೆ ಇವಾಗ ನಾನು ಇದಷ್ಟು ಮಾಡಿದ್ಮೇಲೆ ನಿಮ್ಗೆ ಫ್ಯಾಬ್ರಿಕ್ಸ್ ಬಗ್ಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾರ್ಮಲಿ ಎಲ್ಲಾ ಡಿಸೈನ್ಸ್ ಎಲ್ಲಾ ಫ್ಯಾಬ್ರಿಕ್ಸ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ನಮ್ಗೆ ಒಂದೊಂದ್ ಫ್ಯಾಬ್ರಿಕ್ ಒಂದೊಂದ್ ತರ ಇರುತ್ತೆ. ಸೊ ಅದನ್ನ ಒಂದೊಂದು ಡಿಸೈನ್ ಗೆ ಸೂಟ್ ಆಗುತ್ತೆ, ಒಂದೊಂದು ಡಿಸೈನ್ ಸೂಟ್ ಆಗಲ್ಲ. ಫ್ಲೋಯಿ ಫ್ಯಾಬ್ರಿಕ್ಸ್ ಬೇಕು, ಫ್ಲೋಯಿ ಡಿಸೈನ್ಸ್ ಗೆ. ಸ್ಟಿಫ್ ಫ್ಯಾಬ್ರಿಕ್ ಬೇಕಾದ್ರೆ ಸ್ಟಿಫ್ ಫ್ಯಾಬ್ರಿಕ್ ಬೇಕು. ಕೆಲವೊಂದು ಫ್ಯಾಬ್ರಿಕ್ ಸ್ಟ್ರೆಚ್ ಆಗುತ್ತೆ, ಕೆಲವೊಂದು ಫ್ಯಾಬ್ರಿಕ್ ಸ್ಟ್ರೆಚ್ ಆಗಲ್ಲ. ಸೊ ಆ ತರ ನಿಮ್ಗೆ ಆಲ್ಮೋಸ್ಟ್ 30 ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂಡ್ ಅದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಕಸ್ಟಮರ್ ಬಂದ್ರೆ ನಿಮ್ಗೆ ಸಜೆಷನ್ ಮಾಡೋದಕ್ಕೂ ಇರುತ್ತೆ. ಸೊ ನಿಮ್ಗೆ ಎಲ್ಲ ಗೊತ್ತಿದ್ರೆ ಕಸ್ಟಮರ್ಸ್ ಆಲ್ಸೋ ನಿಮ್ಗೆ ಪ್ರಿಫರ್ ಮಾಡ್ತಾರೆ. ಓಕೆ, ಇವ್ರ ಹತ್ರ ಹೋದ್ರೆ ಸಜೆಷನ್ಸ್ ಸಿಗುತ್ತೆ ಆತರ. ಓಕೆ, ಸೊ ಆ ತರ ಫ್ಯಾಬ್ರಿಕ್ಸ್ 30 ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅಂಡ್ ನಿಮ್ಗೆ ನೋಟ್ಸ್ ಎಲ್ಲದಕ್ಕೂ ನೋಟ್ಸ್ ಸಿಗುತ್ತೆ. ಅಲ್ಲಿ ಟೆಲ್ ಅಬೌಟ್ ನೋಟ್ಸ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಅಂಡ್ ಆಲ್ಸೋ ಎಂಬ್ರಾಯ್ಡ್ರಿ. ಇವಾಗ ಎಂಬ್ರಾಯ್ಡ್ರಿ ನಾನು ಹೇಳಿದೆ, ಎಂಬ್ರಾಯ್ಡ್ರಿ, ಟೈ ಅಂಡ್ ಡೈ, ಫ್ಯಾಬ್ರಿಕ್ ಪೇಂಟಿಂಗ್ ಇದೆಲ್ಲ ಬಂದ್ಬಿಟ್ಟು ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಏನ್ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಸೊ ಅದನ್ನ ಬಂದ್ಬಿಟ್ಟು ನಾವು ಕಲ್ತ್ಕೊಳ್ಬೇಕು. ಸೊ ಕಲ್ತ್ಕೊಂಡ್ಬಿಟ್ಟು ನಾನ್ ಕುತ್ಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಸ್ಲೋ. ಒಂದಿನ ಆಗೋ ಕೆಲಸ ನಾನು 3 ದಿನ ತಗೊಳ್ತೀನಿ. ಬಟ್ ನನ್ಗೆ ಅದು ಬೇಡ, ನಾನ್ ಮಾಡಕ್ಕೆ ಬೇಡ. ನನ್ಗೆ ಎಂಬ್ರಾಯ್ಡ್ರಿ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕು. ಯಾಕಂದ್ರೆ ಇವಾಗ ನನ್ನ ಹತ್ರ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ನನ್ಗೆ ಬಾಸ್ ಆಗೋದ್ ಬೇಡ. ಸೊ ನಾರ್ಮಲಿ ಎಂಬ್ರಾಯ್ಡ್ರೀಸ್ ಎಲ್ಲ ಹಂಗೆ, ಎಂಬ್ರಾಯ್ಡ್ರೀಸ್ ಅಂತ ಬಿಟ್ಬಿಡಿ. ಇವಾಗ ನಾರ್ಮಲಿ ನಾವು ಹೋಗಿ ಅಂಗಡಿಯಲ್ಲಿ ಈ ಎಂಬ್ರಾಯ್ಡ್ರಿ ಅವ್ರ ಹತ್ರ ನಾವೇನಾದ್ರೂ ಬಟ್ಟೆ ಕೊಡ್ತೀವಿ ಅಂದ್ರೇನು ಅವರು ನಾವ್ ಏನೇ ಹೇಳಿದ್ರು ಅವ್ರು ಮಾಡದೇ ಮಾಡ್ತಾರೆ. ಸೊ ಆತರ ಇದ್ವಾಗ ನಮ್ಗೆ ಗೊತ್ತಿದೆ ನನ್ಗೆ ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ ಅಂತ ಗೊತ್ತಿರುವಾಗ ಆಟೋಮ್ಯಾಟಿಕಲಿ ನಾವ್ ಏನ್ ಹೇಳ್ತೀವೋ ಅದೇ ನಡೆಯುತ್ತೆ ಕೆಲಸ ಅಲ್ಲಿ. ಸೊ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೇನೆ ನಿಮ್ಗೆ ಏನಾಗುತ್ತೆ, ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಹಿಂಗ್ ಹೇಳೋಣ, ಇವ್ರಿಗೆ ನಾನು ಹೇಳ್ಕೊಂಡ್ ಡ್ರಾಯಿಂಗ್ ಮಾಡ್ತೀನಿ. ಒಂದಿನ ಮುಗಿಸೋ ಕೆಲ್ಸನ ನಾನು 3 ದಿನ ಮುಗಿಸ್ಬಿಟ್ಟು 3 ದಿನ ಆಯ್ತು ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ತೀನಿ. ಸೊ ಆತರ ಎಲ್ಲ ಇರ್ತಾರೆ. ಇಟ್ ಇಸ್ ನಾಟ್ ದಟ್ ಎಲ್ಲರೂ ಪರ್ಫೆಕ್ಟ್ ಆಗಿ ಮಾಡ್ತಿರಂತಲ್ಲ, ಎಲ್ಲರೂ ಯಾಮರ್ಸೋರು ಇರ್ತಾರೆ. ಸೊ ಇನ್ ದಟ್ ಕೇಸ್ ನಮ್ಗೆ ಕೆಲಸ ಗೊತ್ತಿದ್ರೆ ಇಲ್ಲ ಇಷ್ಟ ಅವರ್ಗೆ ಆಗುತ್ತೆ, ಇಷ್ಟ ಆಗುತ್ತೆ, ಇದು ಮೆಟೀರಿಯಲ್ಸ್ ಇಷ್ಟಕ್ಕೆ ಇಷ್ಟು ಮೆಟೀರಿಯಲ್ಸ್ ಬೇಕು. ಸೊ ಆ ತರ ನಮ್ಗೊಂದು ಕ್ಯಾಲ್ಕುಲೇಷನ್ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಎಂಬ್ರಾಯ್ಡ್ರಿ ಆಗ್ಲಿ, ಫ್ಯಾಬ್ರಿಕ್ ಪೇಂಟಿಂಗ್ ನಾವು ಮಾಡ್ಬೋದು. ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಅಲ್ಲಿನೂ ಅಷ್ಟೇ, ಎಂಬ್ರಾಯ್ಡ್ರಿ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 50+ ಸ್ಟಿಚಸ್ ಇರುತ್ತೆ. ನಿಮ್ಗೆ 50+ ಸ್ಟಿಚಸ್ ಇರುತ್ತೆ, ಯಾವ ತರ ಸ್ಟಿಚ್ ಮಾಡ್ಬೇಕು. ಅಂಡ್ ಅಗೇನ್ ಎಂಬ್ರಾಯ್ಡ್ರಿ ಅಲ್ಲೂ ಅಷ್ಟೇ ನಿಮ್ಗೆ ತುಂಬಾ ಡಿಫಿಕಲ್ಟ್ ಅಂತ ಏನಿಲ್ಲ. ಎಂಬ್ರಾಯ್ಡ್ರಿ ನೀಡಲ್ ಹಿಡಿಯೋದ್ರಿಂದ ಹೇಳ್ಕೊಡ್ತೀವಿ. ಎಂಬ್ರಾಯ್ಡ್ರಿ ನೀಡಲ್ ಹೇಗ್ ಹಿಡಿಬೇಕು, ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಸೊ ಕಂಪ್ಲೀಟ್ಲಿ ನಿಮ್ಗೆ ಕಟ್ ವರ್ಕ್ ವರೆಗೂ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಅದೆಲ್ಲ ನೀವು ಟ್ರೈನಿಂಗ್ ತಗೊಂಡು ಯು ಹ್ಯಾವ್ ಟು ನೋ ಏನ್ ಮಾಡ್ತಿದ್ದೀರಾ. ಅದು ಗೊತ್ತಾದ್ರೆ ಕಸ್ಟಮರ್ ಹತ್ರ ಪ್ರೈಸಿಂಗ್ ಹೇಳಕ್ಕೂ ಈಸಿ ಇರುತ್ತೆ, ಕೆಲ್ಸದವ್ರ ಹತ್ರ ಕೆಲಸ ತಗೊಳಕ್ಕೂ ಈಸಿ ಇರುತ್ತೆ. ಸೊ ಎಂಬ್ರಾಯ್ಡ್ರಿನ ಆಡ್ ಮಾಡಿದೀವಿ. ಟೈ ಅಂಡ್ ಡೈ ಅಷ್ಟೇ. ಟೈ ಅಂಡ್ ಡೈ ಇವಾಗ ಪ್ಲೇನ್ ಫ್ಯಾಬ್ರಿಕ್ಸ್ ಗಿಂತ ಟೈ ಅಂಡ್ ಡೈ ಮಾಡುವಾಗ ಆಟೋಮೆಟಿಕ್ಲಿ ನೀವು ಚಾರ್ಜಸ್ ಜಾಸ್ತಿ ಮಾಡ್ಬೋದು. ಯಾಕಂದ್ರೆ ಟೈ ಅಂಡ್ ಡೈ ತುಂಬಾ ಕಷ್ಟ ಏನಿಲ್ಲ. ಸೊ ಇಟ್ಸ್ ಜಸ್ಟ್ ಹೆಂಗ್ ಟೈ ಮಾಡೋದು ಆ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಇಟ್ಸ್ ವೆರಿ ಈಸಿ. ಪ್ಲೇನ್ ಕುರ್ತಾಸ್ ಮಾಡುವಾಗ ಕಸ್ಟಮರ್ಗೆ ಟೈ ಅಂಡ್ ಡೈ ಮಾಡ್ಕೊಡುವಾಗ ಆಬ್ವಿಯಸ್ಲಿ ನೀವು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಬೋದು. ಕಸ್ಟಮರ್ಗೆ ಓಕೆ ನಮ್ ಆಪ್ಷನ್ಸ್ ಕೊಡ್ತಿದ್ದಾರೆ, ಒಂದೇ ರೂಫ್ ಅಲ್ಲಿ ನಮ್ಗೆ ತುಂಬಾ ಆಪ್ಷನ್ಸ್ ಸಿಗ್ತಿದೆ. ಸೊ ಆ ತರ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಟೈ ಅಂಡ್ ಡೈ ಆಗ್ಲಿ ಎಂಬ್ರಾಯ್ಡ್ರಿ ಅಲ್ಲಿ ಇದೆರಡಕ್ಕೂ ನಾವು ಬಂದ್ಬಿಟ್ಟು ಇದೇ ಲೈನ್ ಅಲ್ಲಿ ಇರೋರ್ನ ಕಲಿಸ್ತಿದೀವಿ. ಸೊ ಎಂಬ್ರಾಯ್ಡ್ರಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 30+ ಎಕ್ಸ್ಪೀರಿಯನ್ಸ್ ಇರೋರ್ನ ಕಲಿಸ್ತಿದೀವಿ. ಅಗೇನ್ ಅವರು ನಾರ್ತ್ ಅವ್ರೆ, ಸೌತ್ ಅವರೆಲ್ಲ 30+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರು ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಆಬ್ವಿಯಸ್ಲಿ ನಾನು ಇರ್ತೀನಿ, ಬಟ್ ಸ್ಟಿಲ್ ಅವ್ರ ಕಡೆಯಿಂದ ಕೆಲಸ ಕಲಿಯುವಾಗ ನೀವು ಪ್ರೊಫೆಷನಲ್ ಆಗಿ ಹೆಂಗ್ ಮಾಡೋದು ಅಂತ ಕಲಿತೀರ. ಯಾಕಂದ್ರೆ ಇವಾಗ ನಾವು ನಾರ್ಮಲಿ ರಿಂಗ್ ಇಟ್ಕೊಂಡು ನಾವು ಸೂಜಿ ದಾರ ಹಾಕೊಂಡು ಮಾಡೋದು ಆ ತರ ಅಲ್ಲ. ಕಂಪ್ಲೀಟ್ಲಿ ಒಂದು ಕಾಟ್ ನ ಯಾವ ರೀತಿ ಟೈಟ್ ಮಾಡ್ಕೊಂಡು ಮಾಡ್ಬೇಕು. ಸೊ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಎಂಬ್ರಾಯ್ಡ್ರಿ ಇಸ್ ಕಂಪ್ಲೀಟ್ಲಿ ನಿಮ್ಗೆ ಪ್ರೊಫೆಷನಲ್ ಇರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಟ್ರೈನರ್ ಆಚೆಯಿಂದ ಬರ್ತಾರೆ ಎಂಬ್ರಾಯ್ಡ್ರೀಸ್ ಹೇಗ್ ಮಾಡ್ಬೇಕಂತ. ಅಂಡ್ ಕಮಿಂಗ್ ಟು
ಟೈ ಅಂಡ್ ಡೈಗೂ ಅಷ್ಟೇ ನಿಮ್ಗೆ 10+ years ಎಕ್ಸ್ಪೀರಿಯನ್ಸ್ ಇರೋರು ಕರೆಸ್ತೀವಿ. ಸೊ ಅವರು ಟೈ ಅಂಡ್ ಡೈ, ಬ್ಲಾಕ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್ ಇದೆಲ್ಲ ಮಾಡೋರು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಅವ್ರನ್ನ ಕರೆಸ್ತೀವಿ. ಸೊ ದಟ್ ಟೈ ಅಂಡ್ ಡೈನು ಅಷ್ಟೇ, ಟೈ ಅಂಡ್ ಡೈ ತುಂಬಾ ಈಸಿ ಇದೆ. ಬಟ್ ಪ್ರೊಫೆಷನಲ್ ಅವ್ರ ಕಡೆಯಿಂದ ನಮ್ಗೆ ಆ ನಾಲೆಡ್ಜ್ ಬರುವಾಗ ಆಟೋಮೆಟಿಕಲಿ ಡೈಯಲ್ಲೇ ತುಂಬಾ ವೆರೈಟೀಸ್ ಇದೆ. ಸೊ ನಾರ್ಮಲಿ ಡೈಸ್ ಯೂಸ್ ಮಾಡುವಾಗ ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು, ಸೊ ಯಾವ ತರ ಮಾಡ್ಬೇಕು, ಸೊ ಅದೆಲ್ಲ ಬಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರೊಫೆಷನಲ್ ಟೀಚರ್ ನಿಮ್ಗೆ ಬರ್ತಾರೆ, ಓಕೆನಾ. ಸೊ ಫಾರ್ ಎಂಬ್ರಾಯ್ಡ್ರಿ ಅಂಡ್ ಟೈ ಅಂಡ್ ಡೈ ಅಂಡ್ ಆಲ್ಸೋ ಫ್ಯಾಬ್ರಿಕ್ ಪೇಂಟಿಂಗ್ ನಾನೇನ್ ತಗೊಳ್ತೀನಿ. ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಅಲ್ಲಿ ನಿಮ್ಗೆ ಸ್ಟ್ರೋಕ್ಸ್ ಇಂದ ಸ್ಟಾರ್ಟಿಂಗ್ ಫ್ರಮ್ ಬ್ರಷಸ್ ಹಿಡಿಯೋದ್ರಿಂದ ನಿಮ್ಗೆ ಬ್ರಷ್ ಪ್ರಾಕ್ಟೀಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಎತ್ತಿದ ತಕ್ಷಣ ನಿಮ್ಗೆ ಪೇಂಟಿಂಗ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಸ್ಟ್ರೋಕ್ಸ್ ತಗೊಳೋದ್ರಿಂದ ಹಿಡಿದು ಫಿಲ್ಲಿಂಗ್ ಮಾಡೋದು, ಔಟ್ಲೈನ್ ಮಾಡೋದು, ಶೇಡ್ಸ್ ಹೆಂಗ್ ಕೊಡೋದು, ಗ್ರೇಡೇಷನ್ಸ್ ಹೆಂಗ್ ಕೊಡೋದು, ಸೊ ಇದೆಲ್ಲ ನಿಮ್ಗೆ ಕವರ್ ಆಗುತ್ತೆ ಇನ್ ಫ್ಯಾಬ್ರಿಕ್ ಪೇಂಟಿಂಗ್. ಯಾಕಂದ್ರೆ ಫ್ಯಾಬ್ರಿಕ್ ಪೇಂಟಿಂಗ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಟ್ರೆಂಡಿಂಗ್ ಅಲ್ಲಿ ಏನೇನಿದೆ ಅದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಇಟ್ಸ್ ಈಸಿ ಫಾರ್ ಅಸ್, ಇದು ಬರಲ್ಲ ಅಂತ ಇರ್ಬಾರ್ದು ಆತರ. ಓಕೆ, ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಆಬ್ವಿಯಸ್ಲಿ ನಾನೇ ಹೇಳ್ಕೊಡ್ತೀನಿ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಗೇನ್ ವಿ ಹ್ಯಾವ್ ಅ ಟ್ರೈನರ್. ನಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರ್ನ ಕರೆಸ್ತಿದೀವಿ. ಸೊ ನಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಇವಾಗ ನೀವೇ ನೋಡ್ಬೋದು, ನಾವು ಸೋಷಿಯಲ್ ಮೀಡಿಯಲ್ಲಿ ವಿ ಹ್ಯಾವ್ ದಟ್ ಮಾರ್ಕೆಟಿಂಗ್. ಇವಾಗ ನಮ್ಗೆ ಆಪ್ ಆಗ್ಲಿ, ವೆಬ್ಸೈಟ್ ಆಗ್ಲಿ, ಸೊ ಎಲ್ಲ ಮಾಡ್ಕೊಡೋರು ಇದಾರೆ. ಸೊ ಅವ್ರನ್ನೇ ಕರೆಸ್ತಿದೀವಿ ಸೊ ಕ್ಲಾಸಸ್ಗೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೂ ಹೆಂಗಂದ್ರೆ ನಿಮ್ಗೆ ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಲೈಕ್ ಯಾವ ತರ ಹೆಸರು ಇಡಬಹುದು, ಯಾವ ತರ ನೀವು ಯೋಚನೆ ಮಾಡ್ಬೇಕು, ಟ್ಯಾಗ್ ಲೈನ್ ಇಂದ ಹಿಡಿದು ಹೆಸರು ಹೆಂಗ್ ಇಡೋದು, ಅಂಡ್ ಯಾವ ಆಪ್ಸ್ ಯೂಸ್ ಮಾಡ್ಬೇಕು ನಿಮ್ಗೆ ಮಾರ್ಕೆಟಿಂಗ್. ಯಾಕಂದ್ರೆ ಮಾರ್ಕೆಟಿಂಗ್ ಇವಾಗ ತುಂಬಾ ಡಿಮ್ಯಾಂಡಿಂಗ್ ಅಲ್ಲಿ ಇದೆ. ಸೊ ನೀವು ಯಾವ್ದೇ ಮೂಲೆಯಲ್ಲಿ ನಿಮ್ಗೆ ಬಿಸ್ನೆಸ್ ಕ್ಲಿಕ್ ಆಗ್ಬೇಕಂದ್ರೂ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಾರ್ಕೆಟಿಂಗ್ ಅಲ್ಲಿ ಅದೆಲ್ಲ ಆಡ್ ಮಾಡಿದೀವಿ. ಸೊ ಮಾರ್ಕೆಟಿಂಗ್ ಅಲ್ಲಿ ಅಗೇನ್ ನಿಮ್ಗೆ ಟ್ರೈನರ್ ಬೇರೆ ಆಚೆಯಿಂದ ಬರ್ತಾರೆ, ನಮ್ಗೆ ಮಾರ್ಕೆಟಿಂಗ್ ಮಾಡ್ಕೊಡೋದು, ನಮ್ಗೆ ವೆಬ್ಸೈಟ್ ಮಾಡ್ಕೊಡೋದು, ಆಪ್ ಮಾಡ್ಕೊಡೋದು. ಸೊ ಅವ್ರ ಕಡೆಯಿಂದ ಇದು ಏನಕ್ಕೆ ಮೇನ್ ಟಾಪಿಕ್ಸ್ ನಾವು ಆಚೆಯಿಂದ ಕಲಿಸ್ತಿದೀವಿ ಅಂದ್ರೆ ಇಟ್ ಇಸ್ ಈಸಿ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಯು ವಿಲ್ ಗೆಟ್ ಆನ್ಸರ್ಸ್. ಆ ಲೈನ್ ಅಲ್ಲಿ ಇರೋನ್ನ ಕರೆದ್ರೆ ನಿಮ್ ಡೈರೆಕ್ಟ್ ಆಗಿ ಏನೇನ್ ಕ್ವೆಶನ್ಸ್ ಇದೆ, ಆನ್ಸರ್ಸ್ ಇದೆ, ಸಜೆಷನ್ಸ್ ಇದೆ. ಸೊ ಹೆಸರುಗಳನ್ನ ಹೆಂಗ್ ಇಡ್ಬೇಕು ಅಂತಾನು ನಮ್ ಸ್ಟೂಡೆಂಟ್ಸ್ ಫೋನ್ ಮಾಡಿ ಜಸ್ಟ್ ಟೇಕನ್ ಸಜೆಷನ್ಸ್ ಅಂಡ್ ಹೆಸರಿಟ್ಟಿದ್ದಾರೆ. ಸೊ ಆ ತರವೇ ಇರುವಾಗ ಇಟ್ಸ್ ಈಸಿ. ಸೊ ನಿಮ್ಗೆ ಡೈರೆಕ್ಟ್ ರಿಪ್ಲೈಸ್ ಬರುತ್ತೆ ಇನ್ಸ್ಟೆಡ್ ಆಫ್ ಇದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಫೈನಲಿ ಬೂಟಿಕ್ ಮ್ಯಾನೇಜ್ಮೆಂಟ್. ಸೊ ಬೂಟಿಕ್ ಮ್ಯಾನೇಜ್ಮೆಂಟ್ ನಾನೇ ಹೇಳ್ಕೊಡ್ತೀನಿ. ಯಾಕಂದ್ರೆ ಒಂದು ಬೂಟಿಕ್ ನ ಹೇಗೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ನಮ್ಗೆ ಸ್ಟಾಫ್ಸ್ ನ ಹೇಗ್ ಮೇಂಟೈನ್ ಮಾಡೋದು, ನಮ್ಗೆ ಕಸ್ಟಮರ್ಸ್ ನ ಹೇಗ್ ಮೇಂಟೈನ್ ಮಾಡೋದು, ನಮ್ಗೆ ವೆಂಡರ್ಸ್ ನ ಹೇಗ್ ಮೇಂಟೈನ್ ಮಾಡೋದು, ಸೊ ಯಾವ ತರ ನಾವು ಪ್ರೈಸಿಂಗ್ ನ ಕೊಡ್ಬೇಕು, ಪ್ರೈಸಿಂಗ್ ಸ್ಟ್ರಾಟಜೀಸ್ ಹೆಂಗ್ ಕೊಡ್ಬೇಕು, ಯಾವ ತರ ಆಫರ್ಸ್ ಕೊಡ್ಬೇಕು, ಸೊ ಯಾವ್ದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟಿರುತ್ತೆ ಯಾವ್ದ್ರಲ್ಲೆಲ್ಲ ನೀವು ಪೋಸ್ಟ್ ಮಾಡ್ಬೇಕು, ಸೊ ಯಾವ್ದ್ರಲ್ಲಿ ಪೋಸ್ಟ್ ಮಾಡ್ಬೇಕು, ಯಾವ್ದ್ರಲ್ಲಿ ಪೋಸ್ಟ್ ಮಾಡ್ತೀರಿ, ಯಾವ ತರ ಪೋಸ್ಟ್ ಮಾಡ್ಬೇಕು, ಯಾವ ಇದ್ರಲ್ಲಿ ಪೋಸ್ಟ್ ಮಾಡ್ಬೇಕು. ಸೊ ಕಂಪ್ಲೀಟ್ಲಿ ನಿಮ್ಗೆ ಫುಲ್ ಕಂಪ್ಲೀಟ್ಲಿ ಬುಟಿಕ್ ಮಾರ್ಕೆಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದ್ಬಿಡುತ್ತೆ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸಪರೇಟ್ ಒಂದು ಟಾಪಿಕ್ ಇದೆ, ಬುಟಿಕ್ ಮಾರ್ಕೆಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಕಂಪ್ಲೀಟ್ಲಿ ಹೆಂಗೆ ನಿಮ್ ಬಿಸ್ನೆಸ್ ನ ಫಸ್ಟ್ ಇಂದ ಲಾಸ್ಟ್ ವರೆಗೂ ಹೆಂಗ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು, ಒನ್ಸ್ ಇನ್ ಅ ವೈಲ್ ಹೆಂಗ್ ಮಾಡ್ಬೇಕು, ಯಾವ ತರ ಕಸ್ಟಮರ್ ಹತ್ರ ಮಾತಾಡ್ಬೇಕು, ಸೊ ಅದೆಲ್ಲ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ, ಮಾರ್ಕೆಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ದೀಸ್ ಆರ್ ದ ಟಾಪಿಕ್ಸ್. ಇಷ್ಟು ಟಾಪಿಕ್ಸ್ ನಾವು ಕವರ್ ಮಾಡ್ತಿದೀವಿ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕೋರ್ಸ್ ಫೀಸ್ ಹೇಳ್ಬಿಡ್ತೀನಿ ಅಂಡ್ ಅದಕ್ ಮುಂಚೆ ಏನೇನ್ ಬರುತ್ತೆ ಇದ್ರಲ್ಲಿ ಅಂತ ಹೇಳ್ತೀನಿ. ಸೊ ಇದು ಟಾಪಿಕ್ಸ್ ಇದಕ್ಕೆ ಎಲ್ಲದಕ್ಕೂ ಆಕ್ಚುಲಿ ಲಾಸ್ಟ್ ಟೈಮ್ ನಾವು ಡಿಪ್ಲೊಮಾ ಹಾಕಿರುವಾಗ 1 year ವಿಡಿಯೋ ಆಕ್ಸೆಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಈ ಡಿಪ್ಲೊಮಾಗೆ ವಿ ಆರ್ ಗಿವಿಂಗ್ ಲೈಫ್ ಟೈಮ್ ವಿಡಿಯೋಸ್ ಓನ್ಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಬೇರೆ ಎಲ್ಲರಿಗೂ ನಾವು ಆಕ್ಚುಲಿ 1 year ವಿಡಿಯೋಸ್ ಆಕ್ಸೆಸ್ ಅಷ್ಟೇ ಕೊಡ್ತಿರೋದು. ಬಟ್ ಈ ಸಲ ಡಿಪ್ಲೊಮಾ ಜಾಯ್ನ್ ಆಗೋರ್ಗೆ ಲೈಫ್ ಟೈಮ್ ವಿಡಿಯೋ ಆಕ್ಸೆಸ್ ಕೊಡ್ತಿದ್ದೀವಿ. ಅಂಡ್ ಆಲ್ಸೋ ನಿಮ್ಗೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂದ್ರೆ ಲೈಕ್ ಸೈಡ್ ಒಂದು ಮೆಷಿನ್ ಬೇಕು, ಬಟ್ಟೆಗಳನ್ನ ತಗೊಳ್ಬೇಕಷ್ಟೇ. ಯಾಕಂದ್ರೆ ಬಟ್ಟೆನ ನಿಮ್ ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡಿರ್ತೀರಾ, ಬಟ್ಟೆಗಳನ್ನ ನೀವ್ ತಗೊಳ್ಬೇಕು. ಕಿಟ್ ನಾವೇ ಕೊಡ್ತೀವಿ, ಏನೇನ್ ಕಿಟ್, ಟೇಪ್ ಇಂದ ಹಿಡಿದು, ಚಾಕ್ ಇಂದ ಹಿಡಿದು, ನಿಮ್ಗೆ ಡ್ರಾಫ್ಟಿಂಗ್ ಕಿಟ್ ಅಂತ ಬ್ರೌನ್ ಶೀಟ್ ಇಂದ ಹಿಡಿದು ಎಲ್ಲ ಡ್ರಾಫ್ಟಿಂಗ್ ಕಿಟ್ ನಾವೇ ಕೊಡ್ತೀವಿ. ನಾವು ಕೊಡ್ತೀವಿ. ಎಂಬ್ರಾಯ್ಡ್ರಿ ಕಿಟ್ ನಾವೇ ಕೊಡ್ತೀವಿ, ಸ್ಟ್ಯಾಂಡ್ ಇಂದ ಹಿಡಿದು, ಸ್ಟ್ಯಾಂಡು, ರಿಂಗು, ಏನೇನ್ ಬೇಕು ಎಂಬ್ರಾಯ್ಡ್ರಿಗೆ. ಸೊ ಇದೆರಡದ್ದು ಕಿಟ್ ನಾವೇ ಕೊಡ್ತೀವಿ. ಫ್ಯಾಬ್ರಿಕ್ ಪೇಂಟಿಂಗ್ ಗೆ ಮಾತ್ರ ಕಿಟ್ ನೀವು ತಗೊಳ್ಬೇಕು, ಯಾಕಂದ್ರೆ ಅದು ನಾವು ಕೊರಿಯರ್ ಮಾಡಕ್ಕಾಗಲ್ಲ. ದೋಸ್ ಆರ್ ಗ್ಲಾಸ್ ಬಾಟಲ್ಸ್. ನಾವು ನಾರ್ಮಲಿ ಪೋಸ್ಟ್ ಆಫೀಸ್ ಅಲ್ಲಿ ಕೊರಿಯರ್ ಕಳ್ಸೋದು. ಸೊ ಇನ್ ಕೇಸ್ ಆಫ್ ಕೊಡ್ದೋಯ್ತು ಹಂಗೆ ಇದ್ರೆ ಇಟ್ ಬಿ ಡಿಫಿಕಲ್ಟ್. ಅಂಡ್ ಟೈ ಅಂಡ್ ಡೈಗೂ ಅಷ್ಟೇ. ಟೈ ಅಂಡ್ ಡೈಗೆ ನಾವು ಹೇಳ್ತೀವಿ ನಿಮ್ಗೆ ನಾರ್ಮಲ್ ಕದಮ್ ಕಲರ್ಸ್ ಅಂತ ಬರುತ್ತೆ, ಸೊ ಅದನ್ನ ತಗೊಳ್ಬೇಕಾಗತ್ತೆ. ಅಪಾರ್ಟ್ ಫ್ರಮ್ ದಿಸ್
ಬೇರೆ ಎಲ್ಲ ನಾವೇ ಕೊಡ್ತೀವಿ. ಕಿಟ್ ಆಗ್ಲಿ, ಡ್ರಾಫ್ಟಿಂಗ್ ಕಿಟ್ಟು, ಎಂಬ್ರಾಯ್ಡ್ರಿ ಕಿಟ್ಟು, 1 year ವಿಡಿಯೋ ಆಕ್ಸೆಸ್, ಸಾರಿ ಲೈಫ್ ಟೈಮ್ ವಿಡಿಯೋ ಆಕ್ಸೆಸ್. ಅದಾದ್ಮೇಲೆ ಬುಕ್ ಗಳು ಕೊಡ್ತೀವಿ. ಸೊ ಬುಕ್ ಇದು, ಈ ಬುಕ್ ನ ಎಕ್ಸ್ಕ್ಲೂಸಿವ್ಲಿ ನಾವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ ಮಾಡಿದೀವಿ. ಸೊ ಈ ಬುಕ್ ಇಟ್ ಇಸ್ ಓನ್ಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ ಮಾಡಿದೀವಿ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಹಾಫ್ ಇಂಗ್ಲಿಷು ಇದೆ, ಕನ್ನಡನೂ ಇದೆ. ಸೊ ಈ ಕಡೆ ಇಂಗ್ಲಿಷ್ ಇದೆ, ಅರ್ಧ ಕನ್ನಡ ಇದೆ. ಇದ್ರಲ್ಲೂ ನಿಮ್ಗೆ ಡ್ರಾಫ್ಟಿಂಗ್ ಇಂದ ಹಿಡಿದು ನೋಡಿ. ಸೊ ನಿಮ್ಗೆ ಯಾವ ತರ ಡ್ರಾಫ್ಟಿಂಗ್ ಮಾಡ್ಬೇಕು, ಸೊ ಐ ಥಿಂಕ್ ಕಾಣಿಸ್ತಿದೆ ಅಲ್ವಾ. ಸೊ ಯಾವ ತರ ಡ್ರಾಫ್ಟಿಂಗ್ ಮಾಡ್ಬೇಕು, ಎಲ್ಲಿಂದ ಯಾವ ಪಾಯಿಂಟ್ಸ್ ಮಾಡ್ಬೇಕು, ಸೊ ಇದೆಲ್ಲ ಬರುತ್ತೆ ನಿಮ್ಗೆ. ಅಂಡ್ ಆಲ್ಸೋ ಮಾರ್ಕೆಟಿಂಗ್ ಅಂಡ್ ಟೈ ಅಂಡ್ ಡೈ ಟೆಕ್ನಿಕ್ಸ್. ಸೊ ಫ್ಯಾಬ್ರಿಕ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ, 13 ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂತ. ಫ್ಯಾಬ್ರಿಕ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಅಂಡ್ ಮಾರ್ಕೆಟಿಂಗ್ ಇರುತ್ತೆ. ಅಂಡ್ ದೆನ್ ಇಲ್ಲಿ ನೋಡಿ ಟೈ ಅಂಡ್ ಡೈ ಇರುತ್ತೆ. ಸೊ ಟೈ ಅಂಡ್ ಡೈನು ಯಾವ ತರ ಮಾಡ್ಬೇಕು, ಕಲರ್ ಥಿಯರಿ. ಸೊ ನಿಮ್ಗೆ ಮ್ಯಾನೇಜ್ಮೆಂಟ್ ಇರುತ್ತೆ, ಯಾವ ತರ ಮ್ಯಾನೇಜ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಸೊ ನಿಮ್ ಬುಟಿಕ್ ಮ್ಯಾನೇಜ್ಮೆಂಟ್ ಮಾಡೋದು. ಟೈ ಅಂಡ್ ಡೈ ಇಲ್ಲಿ ನೋಡಿ ಕಲರ್ ಥಿಯರಿಯಿಂದ ಹಿಡಿದು, ಸೊ ಕಲರ್ಸ್ ಹೆಂಗ್ ಮಿಕ್ಸ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು, ಕಲರ್ ಥಿಯರಿಯಿಂದ ಹಿಡಿದು ಯಾವ ತರ ಟೈ ಅಂಡ್ ಡೈ ಮಾಡ್ಬೇಕು. ಸೊ ಕಂಪ್ಲೀಟ್ಲಿ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇನ್ಕ್ಲೂಡಿಂಗ್ ಕನ್ನಡಲ್ಲೂ ಇರುತ್ತೆ. ಸೊ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಕನ್ನಡ ಮುಗಿಸಿದೆ. ಸೊ ಹಾಫ್ ಇಂಗ್ಲಿಷ್ ಹಾಫ್ ಕನ್ನಡ. ಸೊ ನಿಮ್ಗೆ ಸಪ್ರೇಟ್ ಬುಕ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಇದರಲ್ಲೇ ಕೆಲವೊಂದು ಪದಗಳು ನಮ್ಗೆ ಕನ್ನಡಲ್ಲಿ ಹೇಳೋದ್ಕಿಂತ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಇಟ್ ಇಸ್ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಎರಡು ಲ್ಯಾಂಗ್ವೇಜ್ ಅಲ್ಲೂ ಒಂದೇ ಬುಕ್ ಅಲ್ಲಿ ಪ್ರಿಂಟ್ ಮಾಡ್ಸಿದೀವಿ. ಸೊ ಇದಿಷ್ಟು ನಿಮ್ಗೆ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಮೆಟೀರಿಯಲ್ಸ್, ಬುಕ್ಸ್ ಅಂಡ್ ಆಲ್ಸೋ ಎಂಬ್ರಾಯ್ಡ್ರಿ ಬುಕ್, ಎಂಬ್ರಾಯ್ಡ್ರಿ ಕಿಟ್ ಅಂತ ಹೇಳಿದೆ. ಎಂಬ್ರಾಯ್ಡ್ರಿ ಕಿಟ್ ಆದ್ಮೇಲೆ ಎಂಬ್ರಾಯ್ಡ್ರಿ ಬುಕ್. ಸೊ ಆಲ್ ದಿಸ್ ಡಿಸೈನ್ ಬುಕ್ಸ್ ಬರುತ್ತೆ ನಿಮ್ಗೆ. ಸೊ ಇದು ನಿಮ್ಗೆ ಇದ್ರ ಜೊತೆಗೇನೆ ಸಿಗುತ್ತೆ. ಸೊ ಇವಾಗ ನಾನು ತೋರಿಸ್ತಿರೋದಲ್ಲ, ಇಟ್ ಇಸ್ ಅ ಕಾಂಬೋ. ಇದ್ರಲ್ಲೇ ಸಪರೇಟ್ ಚಾರ್ಜಸ್ ಏನಿಲ್ಲ. ಸೊ ಇಟ್ಸ್ ಅ ಕಾಂಬೋ. ಓಕೆ, ಸೊ ಈ ತರ ಸ್ಲೀವ್ಸ್, ಡಿಸೈನ್ಸ್, ಸೊ ಈ ತರ ಡಿಸೈನ್ಸ್ ಇರುತ್ತೆ. ಸೊ 2 ಬುಕ್ನು ಸಿಗುತ್ತೆ ನಿಮ್ಗೆ, ಎಂಬ್ರಾಯ್ಡ್ರಿ ಬುಕ್, ಈ ಬುಕ್ ಅಂಡ್ ವಿಡಿಯೋಸ್ ಸಿಗುತ್ತೆ. ವಿಡಿಯೋಸ್ ಲೈಫ್ ಟೈಮ್ ಸಿಗುತ್ತೆ. ಸೊ ಎನಿ ಟೈಮ್ ವಿಡಿಯೋಸ್ ನೋಡ್ಕೊಳ್ಬಹುದು ನೀವು. ಓಕೆನಾ. ಅಂಡ್ ವಿಡಿಯೋಸ್ ಎಲ್ಲ ಕ್ಲಿಯರ್ ಆಗಿದೆ. ಡ್ರಾಫ್ಟಿಂಗ್, ಕಟ್ಟಿಂಗ್, ಸ್ಟಿಚಿಂಗ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆ, ಎಲ್ಲಾ ಪ್ಯಾಟರ್ನ್ ಇದು. ಓಕೆನಾ. ಸೊ ಅಂಡ್ ಅದಾದ್ಮೇಲೆ ಕಮಿಂಗ್ ಟು ಫೀಸ್. ಸೊ ಫೀಸ್ ಅಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ. ನಾರ್ಮಲಿ ಇಟ್ ಇಸ್ ದ ಸೇಮ್ ಫೀಸ್. ಲಾಸ್ಟ್ ಟೈಮ್ ಮಾಡಿದ್ವಿ, ಈ ಸಲ ಜಾಸ್ತಿ ಮಾಡಿಲ್ಲ. ಲಾಸ್ಟ್ ಟೈಮ್ ಮಾಡಿದ ತರನೇ ಫೀಸ್ ಇದೆ. ಸೊ ಆಫ್ಲೈನ್ ಫೀಸ್ ಬಂದ್ಬಿಟ್ಟು 40,000 ಪ್ಲಸ್ GST ಇರುತ್ತೆ. ಸೊ ಎಲ್ಲಾ ಟೈಮು ನೀವು ಪೇ ಮಾಡುವಾಗ 18% GST ಆಡ್ ಆಗೇ ಆಗುತ್ತೆ ನಿಮ್ಗೆ. ಸೊ ಇದನ್ನ ನೀವು 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ಬೋದು. ಸೊ ಹಂಗಾಗಿ ಎವ್ರಿ ಇನ್ಸ್ಟಾಲ್ಮೆಂಟ್ ಯು ಪೇ, ನಿಮ್ಗೆ 18% GST ಅದಕ್ಕೆ ಆಡ್ ಆಗುತ್ತೆ. ಸೊ ಯಾವ್ದು ಕ್ಯಾಶ್ ಅಲ್ಲಿ ತಗೊಳ್ಳಲ್ಲ ನಾವು. ವಿ ಸೆಂಡ್ ಯು ದ ಲಿಂಕ್ ಕಳಿಸ್ತೀವಿ. ಲಿಂಕ್ ಅಲ್ಲೇ ರಿಜಿಸ್ಟರ್ ಮಾಡಿ, ಹೆಸರು, ಫೋನ್ ನಂಬರ್, ಇಮೇಲ್ ID ಎಲ್ಲ ಹಾಕಿ ರಿಜಿಸ್ಟರ್ ಮಾಡಿ ಆಮೇಲೆ ಪೇ ಮಾಡಬೇಕು. ಸೊ ಬಿಲ್ ಕಾಪಿ ನಿಮ್ಗೂ ಬರುತ್ತೆ. ಸೊ ಆಟೋಮೆಟಿಕಲಿ ಮೇಲ್ ಅಲ್ಲಿ ನಿಮ್ಗೆ ಬಿಲ್ ಕಾಪಿ ಬರುತ್ತೆ. ಓಕೆನಾ. ಸೊ ಆಫ್ಲೈನ್ ಫೀಸ್ ಬಂದ್ಬಿಟ್ಟು 40,000 ರುಪೀಸ್, 40,000 ಆಗುತ್ತೆ. ಪ್ಲಸ್ 18% GST, 18% GST ಆಗುತ್ತೆ. ಸೊ 18% GST ಅಲ್ಲಿಗೆ ನಿಮ್ಗೆ 7,500 ಆಗುತ್ತೆ. ಸೊ 40,000 ಪ್ಲಸ್ 7,500. ಓಕೆ, ವಿತೌಟ್ GST ಆಗಲ್ಲ. GST ಇದೆ ಕೋರ್ಸಸ್ ಅಲ್ಲಿ. ಸೊ ಇದು ಆಫ್ಲೈನ್ಗೆ 40,000 ಆಗುತ್ತೆ. ಆನ್ಲೈನ್ಗೆ 35,000, 35,000 ಅಗೇನ್ ಪ್ಲಸ್ 18% GST, ವಿಚ್ ಇಸ್ 6,300, 6,300 ರೂಪಾಯಿ ಆಗುತ್ತೆ. ಸೊ ಆನ್ಲೈನ್ ಫೀಸ್ 35,000, 35,000 ಪ್ಲಸ್ 18% GST. ಸೊ ಇದನ್ನ ನೀವು ಒಂದೇ ಸಲ ಕಟ್ಟಂಗಿರಲ್ಲ. ಸೊ 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಬೋದು. ಸೊ 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ನಾನು ಹೇಳ್ತೀನಿ. ಆನ್ಲೈನ್ ನಲ್ಲಿ ಬರ್ಕೊಳ್ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಆನ್ಲೈನ್ಗೆ ಇವಾಗ ನಾವು ನಾಳೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ
ಓರಿಯಂಟೇಶನ್ ಆದ್ಮೇಲೆ ರಿಜಿಸ್ಟ್ರೇಷನ್. ಇಷ್ಟು ದಿನ ರಿಜಿಸ್ಟ್ರೇಷನ್ಸ್ ಹೋಲ್ಡ್ ಮಾಡಿದ್ವಿ, ಯಾಕಂದ್ರೆ ಓರಿಯಂಟೇಶನ್ ಆದ್ಮೇಲೆ ಲೆಟ್ ಇಟ್ ಬಿ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆದ್ಮೇಲೆ ದೆನ್ ಲೆಟ್ ದೆಮ್ ರಿಜಿಸ್ಟರ್ ಅಂತ. ಇದುವರೆಗೂ ನಾವು ರಿಜಿಸ್ಟ್ರೇಷನ್ ಯಾರು ತಗೊಂಡಿಲ್ಲ. ಪೇ ಮಾಡಕ್ ಬಂದಿರೋರ್ಗು ವಿ ಸೆಡ್ ಓರಿಯಂಟೇಶನ್ ವರೆಗೂ ವೆಯ್ಟ್ ಮಾಡಿ, ಅದಾದ್ಮೇಲೆ ಮಾಡಿ ಅಂತ. ಓಕೆನಾ. ಸೊ ಆನ್ಲೈನ್ ಅಲ್ಲಿ ನೀವು 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಬಹುದು. 3 ಇನ್ಸ್ಟಾಲ್ಮೆಂಟ್ ಬಂದ್ಬಿಟ್ಟು ಇವಾಗ ಏಪ್ರಿಲ್, ಇವತ್ತು 4th ಅಲ್ವಾ. ಸೊ ಇವತ್ತು 4th, ಏಪ್ರಿಲ್ 18th ವರೆಗೂ ನಿಮ್ಗೆ ಟೈಮ್ ಇದೆ. ಸೊ ಯಾಕಂದ್ರೆ ನಾವು ಕಿಟ್ ಇಲ್ಲಿಂದ ಕಳಿಸ್ಬೇಕು, ಅದು ಇದೆ. ನೀವು ಲೇಟ್ ಆಗಿ ಕಳ್ಸಿದ್ರೆ ಏನಾಗುತ್ತೆ, ಒಬ್ಬೊಬ್ರದ್ದೇ ನಾವು ಕಳ್ಸಕ್ಕಾಗಲ್ಲ. ಬಲ್ಕ್ ಅಲ್ಲಿ ಯಾರಿಗೆ ರಿಜಿಸ್ಟರ್ ಮಾಡಿದ್ರೆ ಒಬ್ಬರದ್ದು ಎಲ್ಲಾರ್ಗು ಒಂದೇ ಸಲ ಕಳ್ಸ್ಬೇಕಾಗತ್ತೆ ನಾವು. ಏಪ್ರಿಲ್ 18th ವರೆಗೂ ಲಾಸ್ಟ್ ಇರುತ್ತೆ. ಏಪ್ರಿಲ್ 18th ವರೆಗೂ ನೀವು 15,000 ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಆನ್ಲೈನ್ಗೆ ಏಪ್ರಿಲ್ 18th ವರೆಗೂ 15,000 ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಏಪ್ರಿಲ್ 18th ಮೇಲೆ ನಿಮ್ಗೆ ಕಿಟ್ ಇಲ್ಲಿಂದ ಕಳಿಸ್ತೀವಿ. ಸೊ ದಟ್ ನಿಮ್ಗೆ ಡ್ರಾಫ್ಟಿಂಗ್ ಕಿಟ್ ಬೇಕು, ಸಿಸರ್ಸ್, ಟೇಪ್ ಅದೆಲ್ಲ ಬೇಕು. ಸೊ ಆ ಕಿಟ್ ಕಳಿಸ್ಕೊಡ್ತೀವಿ. ಅಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಯಾವಾಗ ಪೇ ಮಾಡ್ಬೇಕಂದ್ರೆ ಮೇ 10ನೇ ತಾರೀಕೆ. ಸೊ ಯಾಕಂದ್ರೆ ಮೇ ಫಸ್ಟೇ ನಾವು ಪೇಮೆಂಟ್ ತಗೊಳ್ಳಲ್ಲ, ಯಾಕಂದ್ರೆ ಎಲ್ಲರದ್ದು ಸ್ಯಾಲ್ರಿ ಡೇಟ್ಸ್ ಎಲ್ಲಾನು ಇದೆಯಲ್ಲ. ಸೊ ಅದನ್ನ ಕನ್ಸಿಡರ್ ಮಾಡಿ ಮೇ 10ನೇ ತಾರೀಕೆ 10,000 ಕಟ್ಬೇಕು. ಅಂಡ್ ಜೂನ್ 10ನೇ ತಾರೀಕೆ 10,000 ಕಟ್ಬೇಕು. ಸೊ ನಿಮ್ಗೆ 3 months ಕೋರ್ಸ್ ಅಂದ್ರೆ ಜುಲೈ ಅಲ್ಲಿ ಕೋರ್ಸ್ ಮುಗಿಯುತ್ತೆ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ 4ನೇ ತಾರೀಕೆ ಇಲ್ಲ 5ನೇ ತಾರೀಕು, 1 or 2 days ಸಪೋಸ್ ಎಕ್ಸ್ಟೆಂಡ್ ಆದ್ರೆ. ಓಕೆನಾ. ಇಲ್ಲ ಅಂದ್ರೆ ನಾವು ನಾರ್ಮಲಿ ಟೈಮ್ ಕರೆಕ್ಟ್ ಆಗಿ ಮುಗಿಸ್ತೀವಿ. ವಿ ಡೋಂಟ್ ಎಕ್ಸ್ಟೆಂಡ್ ದ ಕೋರ್ಸಸ್. ಸೊ ನಿಮ್ಗೆ ಮೇ 4th ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮೇ 4th ಇಂದ ಸ್ಟಾರ್ಟ್ ಆಗುತ್ತೆ. ಜೂನ್, ಆಗಸ್ಟ್, ಆಗಸ್ಟ್ ಬರ್ತದೆ. ಐ ಸಿ ದ ಡೇ ಆಲ್ಸೋ, ಯಾವ ಡೇಗೆ ಮುಗಿಯುತ್ತೆ ಅಂತ ಹೇಳ್ತೀನಿ. ಆಗಸ್ಟ್ 4th ಟ್ಯೂಸ್ಡೇ. ಸೊ ಆಗಸ್ಟ್ 4th ಗೆ ಮುಗಿಯುತ್ತೆ ನಿಮಗೆ 3 months ಡಿಪ್ಲೊಮಾ. ಸೊ ಮೇ 4th ಇಂದ ಆಗಸ್ಟ್ 4th ಗೆ ಮುಗಿಯುತ್ತೆ. ಸೊ ಆಗಸ್ಟ್ ಡೇಟ್ಸ್ ಹೇಳ್ಬಿಟ್ಟೆ. ಏಪ್ರಿಲ್ 18th ಅಷ್ಟರೊಳಗೆ 15,000 ತಿರ್ಗಾ ಹೇಳ್ತೀನಿ. ಆನ್ಲೈನ್ ಸ್ಟೂಡೆಂಟ್ಸ್ ಗೆ ಕೋರ್ಸ್ ಫೀಸ್ 35,000 ಇದೆ, ಪ್ಲಸ್ 18% GST ಇರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಏಪ್ರಿಲ್ 18th ಒಳಗಡೆ ಪೇ ಮಾಡಬೇಕು, 15,000 rupees. ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಯಾಕಂದ್ರೆ 15,000 ನಾವು ಕೋರ್ಸ್ ಅಷ್ಟೇ ಹೇಳ್ತೀನಿ, ಪ್ಲಸ್ GST ನಿಮ್ಗೆ ಆಟೋಮೆಟಿಕಲಿ ನೀವು ಪೇ ಮಾಡ್ತಿರಲ್ಲ ಅಲ್ಲಿ ಆಡ್ ಆಗುತ್ತೆ. ಓಕೆನಾ. ಸೊ ಮೇ 10ನೇ ತಾರೀಕು ಒಳಗಡೆ 10,000 ಪೇ ಮಾಡ್ಬೇಕು, ಯಾಕಂದ್ರೆ ಸೆಕೆಂಡ್ ಕಿಟ್ ನಾವು ಕಳಿಸ್ಬೇಕಂದ್ರೆ ನೀವು ಪೇಮೆಂಟ್ ಮಾಡಿದ್ಮೇಲೆ ಸೆಕೆಂಡ್ ಕಿಟ್ ಕಳಿಸ್ತೀವಿ. ಅಂಡ್ ಜೂನ್ 10ನೇ ತಾರೀಕಿಗೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಕಟ್ಬೇಕು. ಸೊ ನಾವು ಒಂದೇ ಸಲ ದುಡ್ಡು ತಗೊಳ್ಳಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ. ಸೊ ಒಂದೇ ಸಲ ನಿಮ್ಗೆ ಕಟ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನೋ ಒನ್ ವಿಲ್ ಗಿವ್ ಯು ಈ ತರ ಆಪ್ಷನ್ ಯಾರು ಕೊಡಲ್ಲ 3 months ವರೆಗೂ ಟೈಮ್ ತಗೊಳ್ಳಿ ಅಂತ. ಬಟ್ ವಿ ಆರ್ ಗಿವಿಂಗ್ ಆನ್ ಟ್ರಸ್ಟ್ ಬೇಸಿಸ್ ವಿ ಆರ್ ಗಿವಿಂಗ್. ಓಕೆನಾ. ಸೊ ಹಂಗಾಗಿ ಜೂನ್ 10ನೇ ತಾರೀಕು ಒಳಗಡೆ ನಿಮ್ದೆಲ್ಲ ಕ್ಲಿಯರ್ ಆಗ್ಕೊಡ್ಬೇಕು. ಓಕೆ. ಅಂಡ್ 10th ಟೈಮ್ ತಗೊಳ್ಳಿ, ಯಾಕಂದ್ರೆ ಫಸ್ಟ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ತೀವಿ, ರಿಮೈಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ 10ನೇ ತಾರೀಕು ಒಳಗಡೆ ಫೀಸ್ ಪೇ ಮಾಡ್ಬೇಕು. ಅಂಡ್ ಕ್ಲಾಸ್ ಟೈಮಿಂಗ್ಸ್ ಎಷ್ಟೊತ್ತಿರುತ್ತೆ ಅಂದ್ರೆ 10 to 11:30, ಮಂಡೇ ಟು ಫ್ರೈಡೆ. ಕ್ಲಾಸಸ್ ಸ್ಯಾಟರ್ಡೆ ಸಂಡೇ ಇರಲ್ಲ. ಮಂಡೇ ಟು ಫ್ರೈಡೆ 10 to 11:30 ಕ್ಲಾಸಸ್ ಇರುತ್ತೆ. ಓಕೆ. ಇದು ಆನ್ಲೈನ್ಗೆ. ಆಫ್ಲೈನ್ಗೆ ಕೋರ್ಸ್ ಫೀಸ್ ನಾನು ಹೇಳಿದಂಗೆ 40,000 ಪ್ಲಸ್ GST ಇರುತ್ತೆ. ನೀವು ಕಟ್ಟೋ ಡೇಟ್ ಇದೇ ಡೇಟ್ ಇರುತ್ತೆ, ಏಪ್ರಿಲ್ 18th, ಮೇ 10th, ಜೂನ್ 10th ಇರುತ್ತೆ. ಬಟ್ ನಿಮ್ಗೆ ಏನಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 15,000 ಇರುತ್ತೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಲ್ಸೋ 15,000 ಇರುತ್ತೆ. ಫೈನಲ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನಿಮ್ಗೆ 10,000 ಕಟ್ಕೊಳ್ಬಹುದು. ಸೊ ಏಪ್ರಿಲ್ 18th ಗೆ 15,000 ಕಟ್ಬೇಕಂದ್ರೆ ಅದ್ರೊಳಗಡೆ 15,000 ಕಟ್ಬೇಕು. ಮೇ 10th ಒಳಗಡೆ 15,000 ಕಟ್ಬೇಕು. ಜೂನ್ 10th ಒಳಗಡೆ 10,000 ಕಟ್ಟಬೇಕು. ನಿಮ್ಗೆ ಬ್ಯಾಚ್ ಟೈಮಿಂಗ್ ಬಂದ್ಬಿಟ್ಟು 12 to 1:30 ಇರುತ್ತೆ, 12 o'clock to 1:30 ಮಧ್ಯಾಹ್ನ. ಓಕೆನಾ. ಅಂಡ್ ಇದಕ್ಕೆ ನಾವು ISO ಸರ್ಟಿಫಿಕೇಟ್ ಕೊಡ್ತೀವಿ. ನಾವು ISO ರಿಜಿಸ್ಟರ್ ಆಗಿದ್ದೀವಿ. ಸೊ ನಿಮ್ಗೆ ISO ಸರ್ಟಿಫಿಕೇಟ್ಸ್ ಸಿಗುತ್ತೆ, ನಾರ್ಮಲ್ ಸರ್ಟಿಫಿಕೇಟ್ ಸಿಗಲ್ಲ. ಅಂಡ್ ಅಗೇನ್ ಇವ್ರಿಗೂ ಸೇಮ್ ಡೇಟ್ಸ್ ಇರುತ್ತೆ. ಮೇ 4th ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ 4th ವರೆಗೂ ಕ್ಲಾಸಸ್ ಇರುತ್ತೆ. ಸೊ ಮಂಡೇ ಟು ಫ್ರೈಡೆ ಕ್ಲಾಸಸ್ ಇರುತ್ತೆ, ಸ್ಯಾಟರ್ಡೆ ಅಂಡ್ ಸಂಡೇ ಕ್ಲಾಸಸ್ ಇರಲ್ಲ. ಓಕೆನಾ. ಅಂಡ್ ಇನ್ನೊಂದು ಏನಂದ್ರೆ ಏಪ್ರಿಲ್ 18th ವರೆಗೂ ವೇಟ್ ಮಾಡಬೇಡಿ, ಯಾಕಂದ್ರೆ ರಿಜಿಸ್ಟ್ರೇಷನ್ ಬೇಗ ಕ್ಲೋಸ್ ಆಯ್ತು ಅಂದ್ರೆ ಅಗೇನ್ ಈ ಕೋರ್ಸ್ಗೆ ನಾರ್ಮಲಿ ನಾವು ಅನ್ಕೊಂಡಿದ್ದು 40 people ಅಷ್ಟೇ ಒಂದು ಬ್ಯಾಚ್ ತಗೊಳ್ಳೋದು.
40 ಜನ ಆನ್ಲೈನ್. ಇಲ್ಲಿ ನೋಡಿ, ಆನ್ಲೈನ್ಗೆ 40 ಮೆಂಬರ್ಸ್, ಆಫ್ಲೈನ್ಗೆ 20 ಮೆಂಬರ್ಸ್. ಸೊ ಅಷ್ಟೇ. ಸೊ ಆನ್ಲೈನ್ ಬೇಕಾದ್ರೆ 1 or 2 ನಾವು ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ ಆಫ್ಲೈನ್ ಅಲ್ಲಿ ಮಾಡಕ್ಕಾಗಲ್ಲ. ಆಫ್ಲೈನ್ ಯಾವಾಗ್ಲೂ ಆಫ್ಲೈನ್ ಬೇಗ ಸೀಟ್ಸ್ ರಿಜಿಸ್ಟರ್ ಆಗತ್ತೆ. ಅದಾದ್ಮೇಲೆ ತುಂಬಾ ಜನಕ್ಕೆ ನಾವು ತಗೊಳಕ್ಕಾಗಲ್ಲ, ಯಾಕಂದ್ರೆ ನಾವು ಒಂದು ಬ್ಯಾಚ್ ಅಲ್ಲಿ ಇಷ್ಟೇ ಜನ ಅಂತ ಅನ್ಕೊಂಡಿರ್ತೀವಿ, ಅದ್ರ ಮೇಲೆ ನಾವು ತಗೊಳಕ್ಕಾಗಲ್ಲ. ಸೊ ಆನ್ಲೈನ್ 40 ಜನ, ಆಫ್ಲೈನ್ 20 ಜನ. ಸೊ ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ರೆ April 18th ವರೆಗೂ ನಾವು ವೇಟ್ ಮಾಡಲ್ಲ, ವಿಲ್ ಇಮಿಡಿಯೇಟ್ಲಿ ಕ್ಲೋಸ್ 40 ಜನ ಆಗ್ಬಿಟ್ರೆ. ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ದಿಸ್ ಗ್ರೂಪ್? ಸೊ ಆಲ್ಮೋಸ್ಟ್ 160 ಮೆಂಬರ್ಸ್ ಇದ್ದಾರೆ. ಬಟ್ ಎನ್ಕ್ವೈರೀಸ್ ಆಲ್ಮೋಸ್ಟ್ 500 ಪೀಪಲ್ ಇದ್ದಾರೆ ಎನ್ಕ್ವೈರಿ ಲಿಸ್ಟ್ ಅಲ್ಲಿ. ಸೊ ಓರಿಯಂಟೇಶನ್ ಅಟೆಂಡ್ ಮಾಡಿದೀರಾ 164 ಏನೋ ಇದ್ದೀರಾ. ಸೊ ಹಂಗಾಗಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಓಕೆನಾ? ಯಾಕಂದ್ರೆ ಒನ್ಸ್ ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ಮೇಲೆ ನಮಗೂ ಹೇಳಕ್ ಬೇಜಾರಾಗುತ್ತೆ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಕ್ಲೋಸ್ಡ್. ಅದಾದ್ಮೇಲೆ ನಾವು ತಗೊಳಲ್ಲ, ಯಾಕಂದ್ರೆ 3 months ಇರೋದ್ರಿಂದ ವಿ ಹ್ಯಾವ್ ಟು ಗಿವ್ ಅ ಕ್ವಾಲಿಟಿ ಕೋರ್ಸ್. ಸೊ ಎಲ್ಲಾ ಕೋರ್ಸ್ ಕ್ವಾಲಿಟಿನೇ ಇರುತ್ತೆ. ಬಟ್ ಏನಂದ್ರೆ ಇದ್ರಲ್ಲಿ ನಾವು ತುಂಬಾ ಜನ ಲಾಸ್ಟ್ ಅಲ್ಲಿ, ಬೇರೆ ಕೋರ್ಸಸ್ ಅಂದ್ರೆ ಲಾಸ್ಟ್ ಅಲ್ಲಿ 2-3 ಜನ ನಾವು ತಗೊಳ್ತೀವಿ, ಬಟ್ ಇದರಲ್ಲಿ ಆಪ್ಷನ್ ಇರಲ್ಲ. ಸೊ ಹಂಗಾಗಿ ರಿಜಿಸ್ಟ್ರೇಷನ್ಸ್ ಬೇಗ ಮಾಡ್ಕೊಳ್ಳಿ. ಲಿಂಕ್ ಕಳಿಸ್ತೀವಿ. ಅದರಲ್ಲಿ ನಿಮ್ಮ ಹೆಸರು, ಫೋನ್ ನಂಬರ್, ಇಮೇಲ್ ಐಡಿ ಹಾಕಿ, ಅಮೌಂಟ್ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಓಕೆನಾ? ಅಂಡ್ ಇವಾಗ ಅನ್ಮ್ಯೂಟ್ ಮಾಡ್ತೀನಿ, ಏನಾದ್ರು ಡೌಟ್ಸ್ ಇರೋರು ಕೇಳಿ. ಎಸ್, ಒಬ್ಬೊಬ್ರೆ ಕೇಳಿ.